ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ವಿಂಶೋತ್ತರಿ ದಶೆಯನ್ನು ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅಂತಂಬುದು ನೋಡಿದ್ವಿ. ಇವತ್ತು ಫಲಭಾಗವನ್ನು ಹೇಗೆ ಹೇಳಬೇಕು, ಹೇಗೆ ಅರ್ಥ ಮಾಡಿಕೊಳ್ಬೇಕು ವಿಂಶೋತ್ತರಿ ದಶೆ ಅಂತಂಬುದನ್ನು ಇವತ್ತು ಮುಂದುವರಿಸೋಣ. ಇಲ್ಲಿ ಈ ವಿಂಶೋತ್ತರಿ ದಶೆ ಫಲ ಹೇಳೋದು ತುಂಬ ಮುಖ್ಯ. ಇದು ತುಂಬ ಮುಖ್ಯವಾದಂಥದ್ದು. ನಾವಿಷ್ಟುವರೆಗೂ ಜಾತಕವನ್ನು ನೋಡಿದ್ವಿ. ಜಾತಕವನ್ನೇ ಯೋಗ ಹೇಗಿದೆ, ಯಾವುದೇ ಆಗಲಿ ಒಂದು ಪ್ರಶ್ನೆ ಕೇಳುವ ಕಾಲಕ್ಕೆ ಅದಕ್ಕೆ ಸಂಬಂಧಪಟ್ಟ ಯೋಗ ಏನಾದರೂ ಇದೆಯಾ, ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಪಾಪಗಳೇ ಜಾತಕದಲ್ಲಿ ಯೋಗವಾಗಿ ಸೂಚನೆ ಮಾಡ್ತದೆ. ಅದಕ್ಕೆ ವಿಷಯಕ್ಕೆ ತಕ್ಕಂತೆ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲವನ್ನು ನಾವು ನೋಡಿದ್ವಿ ಸಂಕ್ಷಿಪ್ತವಾಗಿ. ತುಂಬ ದೊಡ್ಡ ಫಲವನ್ನು ಡೀಪಾಗಿ ಹೋಗೋದು ಬೇಡ. ಪ್ರಥಮವಾಗಿ ಸಾಮಾನ್ಯ ಪ್ರಶ್ನೆಗಳಿಗೆ ಸ್ಥೂಲವಾಗಿ ಉತ್ತರ ತಿಳ್ಕೊಳ್ಳೋಣ. ಮತ್ತು ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅಧ್ಯಯನ ಮಾಡ್ತಾ ಡೀಪಾಗಿ ಹೋಗ್ಬೋದು. ಒಂದೇ ಸಲ ಡೀಪಾಗಿ ಹೋದರೆ ನಮಗೆ ಥಿಯರಿ ಅರ್ಥ ಆಗುತ್ತೆ ಹೊತ್ತು ಪ್ರಾಕ್ಟಿಕಲಾಗಿ ಅದು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ಇದು ಮೊದಲು ಏನು ಮಾಡಬೇಕು, ದಶೆ ಯಾವಾಗ ನೋಡ್ತೇವೆ ಅಂತಂದರೆ ಯಾವಾಗ ಅಂತಂಬ ಪ್ರಶ್ನೆ ಬಂದಾಗೆ ದಶೆ ಯಾವಾಗ ಆಗುತ್ತೆ, ಜಾತಕದಲ್ಲಿ ಯೋಗ ಇದೆ ಯಾವಾಗ ಬರುತ್ತೆ, ಅಥವಾ ನನ್ನ ಮನಸ್ಸಿನಲ್ಲಿ ಈ ಥರನ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಯಾವಾಗ ಆಗುತ್ತೆ, ಅಸಲು ಆಗುತ್ತಾ ಇಲ್ವಾ, ಈ ರೀತಿ ಪ್ರಶ್ನೆಗಳೆಲ್ಲ ಬರುತ್ತೆ. ನಿಜವಾದ ಜ್ಯೋತಿಷ್ಯ ಇಲ್ಲಿಂದನೇ ಶುರುವಾಗ್ತದೆ. ಇಷ್ಟವರೆಗೂ ಜಾತಕದಲ್ಲಿ ಯೋಗವನ್ನು ತಿಳ್ಕೊಳ್ಳೋದು ಮಾತ್ರವೇ ನಾವು ನೋಡ್ತೀವಿ. ಸೊ ಈಗ ಯಾವಾಗ ಆಗತ್ತೆ ಅಂತಂಬುದು ತಿಳಿಯೋದಕ್ಕಿಂತಲೂ ಮುಂಚಿತವಾಗಿ ಏನಾಗುತ್ತೆ ಅಂತ ನಾವು ನೋಡಬೇಕು. ಸೊ ಅದು ನಾವು ಜಾತಕ ಭಾಗದಲ್ಲಿ ಅದನ್ನು ಹೇಗೆ ಗಣನೆ ಮಾಡಬೇಕು ನೋಡಿದ್ದೇವೆ. ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ. ಇಲ್ಲಿ ದಶಾಫಲ ಹೇಳೋ ಕಾಲಕ್ಕೆ ದಶೆ ಜಾತಕ ಎರಡೂ ಬೇರೆ ಬೇರೆ ಅಲ್ಲ. ಜಾತಕ ಭಾಗ ಏನು ಸೂಚನೆ ಮಾಡುತ್ತೆ ಅದು ದಶಾಕಾಲದಲ್ಲಿ ಅದರ ಅನುಭವ ಆ ಮನುಷ್ಯನಿಗೆ ಆಗತ್ತೆ. ಸೊ ಈಗ ನಾವೇನು ಮಾಡ್ತೇವೆ, ಮೊದಲು ಜಾತಕದನ್ನು ಒಂದು ವಿಷಯವನ್ನು ತಿಳ್ಕೊಳ್ಳೋದು ತುಂಬ ಗಟ್ಟಿ ಮಾಡಿಕೊಳ್ಬೇಕು. ಇದು ಆಲ್ರೆಡಿ ಅದನ್ನು ಹೇಳಿ ಆಗಿದೆ. ನಿಮಗೆ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಬೇಕಾದರೆ ನಿಮಗೊಂದು ಆ್ಯಪ್ ಕೂಡ ಇದೆ, ಅದನ್ನು ಕೂಡ ಬೇಕಾದ್ರೆ ಒಂದು ಸಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ವೈಶ್ವಾನರ.com ಅಂತ ಒಂದು ಸೈಟ್ ಇದೆ ಅಲ್ವಾ, ಹೋಮ್ ಪೇಜ್ ನಂದು, ಅದನ್ನು ಓಪನ್ ಮಾಡಿಕೊಳ್ಳಿ. ಇದರಲ್ಲಿ ಆ್ಯಪ್ಸ್ ಅಂತ ಇರುತ್ತೆ. ಈ ಆ್ಯಪ್ಸ್ ಓಪನ್ ಮಾಡಿ. ಹಿಂದೆ ಒಂದು ಸಲ ಇದು ಕೂಡ ಹೇಳಿದ್ದೆ. ಇಲ್ಲಿ ಮೂರನೇದು ಗ್ರಹ ರೋಲ್ ಮ್ಯಾಪಿಂಗ್ ಶೀಟ್ ಅಂತಿರುತ್ತೆ. ಇದನ್ನು ಕ್ಲಿಕ್ ಮಾಡಿ. ನಾವು ಹಿಂದೆ ಜಾತಕವನ್ನು ಹೇಗೆ ಓದಬೇಕು ಅಂತಂಬೋ ಒಂದು ಇದಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇದನ್ನು ನಾನು ಹೇಳಿದ್ದೆ. ಸೊ ಲಗ್ನವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಎಲ್ಲ ಗ್ರಹಗಳನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರದ್ದು ಯಾವ ಗ್ರಹ ಯಾವ ಸ್ಥಾನದಲ್ಲಿದೆ, ಯಾರ ಜೊತೆ ಸಂಯೋಗ ಆಗಿದೆ, ಇದೆಲ್ಲ ಕೂಡ ನಿಮಗೆ ಇಲ್ಲಿ ಡೀಟೇಲ್ಸ್ ಕಾಣುತ್ತೆ. ನೋಡಿ, ಬುಧ ದ್ವಿತೀಯ ಪಂಚಮಾಧಿಪತಿಯಾದಂಥ ಬುಧ ಏಕಾದಶ ಸ್ಥಾನದಲ್ಲಿದ್ದಾನೆ, ಗುರುವಿನ ಜೊತೆಗಿದ್ದಾನೆ. ಕುಜ ಸಪ್ತಮ ದ್ವಾದಶಾಧಿಪತಿಯಾದಂಥ ಕುಜ ನವಮ ಸ್ಥಾನದಲ್ಲಿದ್ದಾನೆ, ಸೂರ್ಯನ ಸಪ್ತಮ ದೃಷ್ಟಿ ಇದೆ. ಸೊ ಇಲ್ಲಿ ಚಕ್ರ ಈ ರೀತಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಇದು ಓದುವ ಕ್ರಮ. ಇದನ್ನು ಅನಲೈಸ್ ಮಾಡೋದು ಒಂದಿದೆ. ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ ನಾವೇನು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಅನಲೈಸ್ ಅಂತ ಒಂದು ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಜಾತಕವನ್ನು ಇಲ್ಲಿ ಆ್ಯಸ್ ಇಟ್ ಈಸಾಗಿ ಇಲ್ಲಿ ಹಾಕ್ಕೊಳ್ಬೋದು. ಯಾವ ಯಾವ ಗ್ರಹ ಎಲ್ಲಿದೆಯೋ ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ಪ್ರತಿ ಸಲ ಸೆಲೆಕ್ಟ್ ಮಾಡೋದು ಕಷ್ಟ ಅಂತಂದಾದರೆ ಮೇಲೆ ಪ್ಲ್ಯಾನೆಟ್ ಪೊಸಿಷನ್ಸ್ ಅಂತಿದೆ ನೋಡಿ. ಈ ಲಗ್ನ, ಸೂರ್ಯ, ಚಂದ್ರ, ಕುಜ ಇವರೆಲ್ಲ ಕೂಡ ಲೈನಾಗೆ ಯಾವ ರಾಶಿಯಲ್ಲಿದ್ದಾರೆ ಆ ನಂಬರ್ಸ್ ಹಾಕಿದರೆ ಸಾಕು. ಈಗ ಸಪೋಸ್ ನೋಡಿ, ಇಲ್ಲೊಂದು ನಂಬರ್ ಇದೆ, ಈ ನಂಬರ್ ನಾನು ಸೆಲೆಕ್ಟ್ ಮಾಡಿದ್ದೆ. ಸೊ ಇದು ಆಲ್ರೆಡಿ ಹಾಕಿದ್ದು, ನೀವು ಬೇಕಾದ್ರೆ ಡೈರೆಕ್ಟಾಗಿ ಹಾಕ್ಬೋದು. ಈಗ ಸಪೋಸ್ ಯಾರನ್ನ ಮಿಥುನ ಲಗ್ನದಲ್ಲಿ ಹುಟ್ಟಿದ್ದಾರೆ. ಸೊ ಲಗ್ನ ಏನು ಮಿಥುನ ಆದ ಕಡೆ 3, ಸೂರ್ಯ ಬಂದು ಮಕರ ರಾಶಿಯಲ್ಲಿದ್ದಾನೆ 10 ಹಾಕಿದೆ ಕಾಮ. ಸೊ ಚಂದ್ರ ಬಂದು ಮೀನ ರಾಶಿಯಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ, 5 ಹಾಕಿದೆ, 12 ಹಾಕಿದೆ. ಆ ರಾಶಿ ನಂಬರ್ 1 ಬಂದು ಮೇಷ, 12 ಬಂದು ಮೀನ.
ಸೊ ಚಂದ್ರ ಆಯಿತು. ಸೊ ಕುಜ ಕನ್ಯಾ ರಾಶಿಯಲ್ಲಿದ್ದಾನೆ. ಗುರು ಬುಧ ಬುಧ ಬಂದು ಅವನ ಮನೆಯಲ್ಲೇ ಮಿಥುನ ರಾಶಿಯಲ್ಲಿದ್ದಾನೆ. ಶುಕ್ರ ಎಲ್ಲಿದ್ದಾನೆ? ಎಲ್ಲೋ ಒಂದು ಹಾಕಿ, ನಿಮ್ಗೆ ರ್ಯಾಂಡಮ್ ಆಗಿ ನಿಮಗೆ ಏನು ಬೇಕು ಅಲ್ಲಿ ಹಾಕಿ. ಹೀಗೆ ಲಗ್ನ ಸೂರ್ಯ ಚಂದ್ರ ಬುಧ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಹೀಗೆ ಹಾಕಿದೆ. ಇಲ್ಲಿ ಅಪ್ಲೈ ಪೊಸಿಷನ್ಸ್ ಅಂತಂದರೆ ಆಟೋಮೆಟಿಕ್ ನೀವು ಏನು ನಂಬರ್ ಹಾಕಿದರೆ ಇಲ್ಲಿ ಡಿಸ್ಪ್ಲೇ ಮಾಡ್ತದೆ. ಇಲ್ಲಿ ನೋಡಿ, ಶುಕ್ರ ಬುಧ ಒಂದೇ ಕಡೆ ಇದ್ದಾರೆ, ಸೂರ್ಯ ಬೇರೆ ಕಡೆ ಇದ್ದಾರೆ. ಸೊ ಆ್ಯಕ್ಚುಲಿ ರಿಯಲ್ ಟೈಮಲ್ಲಿ ನೋಡ್ಬೇಕಾದ್ರೆ ಶುಕ್ರ ಬುಧ ಸೂರ್ಯ ಒಟ್ಟಿಗೆ ಒಂದೇ ಕಡೆನೇ ಇರ್ತಾರೆ. ಅಷ್ಟು ದೂರ ಡಿಫ್ರೆನ್ಸ್, ಒಂದು ಮ್ಯಾಕ್ಸಿಮಮ್ ಅಂತಂದರೆ ಒಂದು 3 ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಸೂರ್ಯನ ವೃಷಭದಲ್ಲೇ ಹಾಕ್ತಾರೆ. ಸೊ ವೃಷಭದಲ್ಲಿ ಈಗ ಸರಿ ಹೋಯಿತು. ಇಲ್ಲಿ ಯಾವಾಗ ನೀವು ಈ ಡೀಟೇಲ್ಸನ್ನು ಹಾಕ್ತಿರೋ ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ ನೋಡಿ. ನಿಮಗೆ ಹೇಗೆ ಅನಲೈಸ್ ಮಾಡ್ತೇವೆ ನಾವು ಇದರಲ್ಲಿ? ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲದಲ್ಲಿ ಆ ಗ್ರಹವನ್ನು ನಾವೇನು ಚೆಕ್ ಮಾಡ್ತೇವೆ? ಒಂದು ಗ್ರಹ ಉಚ್ಚ ಸ್ಥಾನದಲ್ಲಿದೆಯಾ, ಸ್ವಕ್ಷೇತ್ರದಲ್ಲಿದೆಯಾ, ಮಿತ್ರಕ್ಷೇತ್ರದಲ್ಲಿದೆಯಾ, ಶತ್ರು ಕ್ಷೇತ್ರದಲ್ಲಿದೆಯಾ, ಸಮಕ್ಷೇತ್ರದಲ್ಲಿದೆಯಾ, ಇದು ನೋಡ್ತೇವೆ. ಇದನ್ನು ಬಲ ಅಂತ ಕರಿತೇವೆ. ಎರಡನೇದು ಶುಭ ಸಂಬಂಧ ಬಂದಿದೆಯೋ ಪಾಪ ಸಂಬಂಧ ಬಂದಿದೆಯೋ, ಈ ಎರಡು ಕ್ರೈಟೀರಿಯಾ ನಾವು ನೋಡ್ತೇವೆ. ಆ ಎರಡೂ ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಈಗ ನೋಡಿ, ಈ ಜಾತಕದಲ್ಲಿ ನಾವೇನು ಗ್ರಹಗಳು ಹಾಕಿದ್ದೇವೆ ಅದು ನಿಮಗೆ ಇಲ್ಲಿ ಕಾಣುತ್ತೆ. ಸೂರ್ಯ 3ನೇ ಮನೆಗಿದ್ದಾನೆ ಮಿಥುನ ರಾಶಿಯಲ್ಲಿ. ಮಿಥುನ ರಾಶಿಯಲ್ಲಿ ಸೂರ್ಯ ಬಲ ಏನೂ ಬಲ ಇಲ್ಲ. ಒಂದು ವೇಳೆ ಮೇಷ ರಾಶಿಯಲ್ಲಿದ್ದರೆ ಸಪೋಸ್ ಸೂರ್ಯ ಮೇಷ ಅಂತ ಹಾಕ್ಕೊಳ್ಳಿ, ಎಕ್ಸಾಲ್ಟೇಷನ್ ಉಚ್ಚ ಅಂತ ಬರುತ್ತೆ. ಅದೇ ಸೂರ್ಯನ ಮನೆ ಯಾವುದು? ಸಿಂಹ ರಾಶಿಯಾಗಿದ್ದರೆ ಓನ್ ಹೌಸ್ ಅಂತ ಬರುತ್ತೆ. ಹೀಗೆ ಸಪೋಸ್ ತುಲಾರಾಶಿ ಹಾಕಿ, ಡೆಬಿಲಿಟೇಷನ್ ನೀಚ ಸ್ಥಾನ. ಇದು ಆಲ್ರೆಡಿ ಇಲ್ಲೇ ಸ್ಟ್ರೆಂಗ್ತ್ ತೋರಿಸಿಬಿಡುತ್ತೆ. ಇದು ನೀವು ಮಾಡ್ತಾ ಇರೋದು ಕರೆಕ್ಟಾ ಇಲ್ವಾ ಅಂತಂಬೋದು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಈ ಆ್ಯಪು ಉಪಯೋಗ ಆಗುತ್ತೆ. ಸೊ ನಾನು ಏನು ಮಾಡ್ತೇನೆ, ಒಂದು ಗ್ರಹ ಅದು ಯಾವ ಸ್ಥಾನದಲ್ಲಿದೆ? ಲಗ್ನ ಸ್ಥಾನದಲ್ಲಿದೆ. ಸೊ ಲಗ್ನ ಅಂಬೋದು ಶುಭವೋ ಪಾಪವೋ? ಶುಭ, ಅದ ಕಾರಣ ಪ್ಲಸ್ ಇದೆ. ಯಾರ ಜೊತೆ ಸಂಯೋಗ ಆಗಿದೆ? ಬುಧನ ಜೊತೆ ಸಂಯೋಗ ಆಗಿದೆ. ಬುಧ ಶುಭಗ್ರಹನ ಪಾಪಗ್ರಹನ ನೋಡಿಕೊಡಿ. ಈಗ ಸೂರ್ಯನ ಜೊತೆ ಬುಧ ಇದ್ದಾನೆ, ಇಲ್ಲಿ ಕಾಣ್ತಾ ಇಲ್ಲ, ಬಟ್ ಬುಧ ಒಳಗೆ ಇದೆ. ಆ ಬುಧನ ಜೊತೆಗಿದ್ದರೆ ಬುಧ ಒಬ್ಬನೇ ಇದ್ದರೆ ಪಾಪಗ್ರಹ, ಒಂದು ಶುಭಗ್ರಹದ ಜೊತೆ ಇದ್ದರೆ ಶುಭ ಗ್ರಹ ಆಗುತ್ತೆ. ಸಪೋಸ್ ಈ ಗುರು ಕೂಡ ಮಿಥುನ ರಾಶಿಯಲ್ಲೇ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಅವಾಗ ಏನಾಯ್ತು ನೋಡಿ, ಬುಧ ಪ್ಲಸ್ ಆಗಿಬಿಡ್ತು. ಯಾಕೆಂದರೆ ಗುರು ಜೊತೆ ಇದ್ದಾನಲ್ಲ. ಶುಭಗ್ರಹ ಜೊತೆ ಇಲ್ಲದೇ ಇದ್ದರೆ ಪಾಪಗ್ರಹ ಆಗಿಬಿಡ್ತದೆ. ಸೊ ಹಾಗಾಗಿ ಪ್ಲಸ್ ಇದೆ. ಯಾವುದಾದ್ರೂ ಗ್ರಹ ದೃಷ್ಟಿ ಇದ್ದರೆ ಇಲ್ಲಿ ದೃಷ್ಟಿ ಕಾಣುತ್ತೆ. ಸೊ ಶುಭವೋ ಅಶುಭವೋ ತಿಳ್ಕೊಳ್ಳಿಕ್ಕೆ ಈ ಪ್ಲಸ್ಸು ಮೈನಸ್ಸು ನೀವು ಉಪಯೋಗ ಆಗ್ತದೆ. ಆಮೇಲೆ ಈ ಗ್ರಹ ಯಾವ ಮನೆಗಿದೆ ಅಂತಂಬೋದು ಪ್ರಧಾನ. ನಾವು ಹಿಂದೆ ಪಂಚದ ಮೈತ್ರಿ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿದ್ವಿ, ಗೊತ್ತಿದೆಯೋ ಇಲ್ಲೋ ನೋಡ್ಕೊಳ್ಳಿ. ಗ್ರಹ ಮೈತ್ರಿ ಅಂತಂಬೋದು ವಿಚಾರದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಕೂಡ ಸಹಜ ಮೈತ್ರಿ, ತಾತ್ಕಾಲಿಕ ಮೈತ್ರಿ, ಪಂಚದ ಮೈತ್ರಿ ಅಥವಾ ಪಶ್ಚಾತ್ ಮೈತ್ರಿ ಅಂತಾರೆ. ಕಾಂಪೌಂಡ್ ರಿಲೇಷನ್ಶಿಪ್ ಅಂತ ಕೂಡ ಅಂತಾರೆ. ಸಹಜವಾಗಿ ಒಂದು ಗ್ರಹ ಇನ್ನೊಂದು ಗ್ರಹಕ್ಕೆ ಏನಾಗ್ತದೆ, ಆ ಜಾತಕದಲ್ಲಿ ಆ ಗ್ರಹಕ್ಕೂ ರಿಲೇಷನ್ಶಿಪ್ ಏನಿದೆ ಅದೆರಡನ್ನೂ ಕೂಡ ನಾವು ಸಮನ್ವಯ ಮಾಡಿದರೆ ಪಂಚದ ಮೈತ್ರಿ ಬರ್ತದೆ. ಸೊ ಇದು ಆಟೋಮೆಟಿಕ್ಕಾಗಿ ಇದೇ ಕ್ಯಾಲ್ಕುಲೇಟ್ ಮಾಡಿಬಿಡ್ತದೆ. ಮಾಮೂಲಾಗಾರೆ ನಾವು ನೋಡಿಕೊಳ್ಬೇಕು, ಬಟ್ ಇದರಲ್ಲಿ ಆ ಶತ್ರು ಕ್ಷೇತ್ರದಲ್ಲಿದೆಯೋ ಮಿತ್ರ ಕ್ಷೇತ್ರದಲ್ಲಿ ಗೊತ್ತಾಗ್ತದೆ. ಈಗ ಸೂರ್ಯ ಯಾರ ಮನೆಗಿದ್ದಾನೆ? ಮಿಥುನ ರಾಶಿಯಲ್ಲಿದ್ದಾನಲ್ವಾ. ಮಿಥುನ ರಾಶಿ ಯಾರ ಮನೆ? ಬುಧನ ಮನೆ. ಆ ಬುಧ ಏನಾಗಿದ್ದಾನೆ? ಶತ್ರು ಆಗಿದ್ದಾನೆ. ಆ ಬುಧ ಶತ್ರು ಆಗಿದ್ದಾನೆ. ಯಾಕೆ ಹೇಳಿ? ಸೊ ಸೂರ್ಯನಿಗೆ ಬುಧ ಏನಾಗ್ತಾನೆ? ಮಿತ್ರ ಆಗ್ತಾನೆ. ಸಾರಿ, ಬುಧನಿಗೆ ಸೂರ್ಯ ಏನು, ಯಾಕೆಂದರೆ ಬುಧನ ಮನೆಯಾಗಿರೋದ್ರಿಂದ ಬುಧ ಏನಾಗ್ತಾನೆ ಅಂತ ನೋಡ್ತೀವಿ. ಬುಧನಿಗೆ ಸೂರ್ಯ ಸಮ ಆಗ್ತಾನೆ. ಯಾವಾಗ? ಸಹಜವಾಗಿ. ತಾತ್ಕಾಲಿಕವಾಗಿ ಏನಾಗ್ತಾನೆ? ಬುಧ ಸೂರ್ಯ ಇಬ್ಬರು ಒಟ್ಟಿಗೆ ಇದ್ದಾರಲ್ಲ, ಒಟ್ಟಿಗೆ ಇದ್ರೆ ಏನಾಗುತ್ತೆ? ಶತ್ರು ಆಗ್ತದೆ. ಸೊ ಸಮ ಪ್ಲಸ್ ಶತ್ರು ಏನಾಗ್ತದೆ? ಶತ್ರು ಆಗುತ್ತೆ. ಸೊ ಸೂರ್ಯ ಶತ್ರುವಿನ ಮನೆಯಲ್ಲಿದ್ದಾನೆ. ಅವನ ನಮಗೆ ಶತ್ರು. ಸೂರ್ಯನಿಗೇನೋ ಬುಧ ಒಳ್ಳೆಯೇ, ಬಟ್ ಬುಧ ಸೂರ್ಯನಿಗೆ ಶತ್ರು ಆಗ್ತಾನೆ. ಈ ರೀತಿ ಶತ್ರು ಸ್ಥಾನ ಕೂಡ ಗೊತ್ತಾಗ್ತದೆ. ಶತ್ರು ಸ್ಥಾನದಿಂದ ನಾವೇನು ತಂದುಕೊಳ್ತೇವೆ? ಮಿತ್ರಕ್ಷೇತ್ರದಲ್ಲಿದ್ದರೆ ಅನುಕೂಲ, ಶತ್ರು ಕ್ಷೇತ್ರದಲ್ಲಿದ್ದರೆ ಅನಾನುಕೂಲ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಸೊ ಈ ರೀತಿ ನಾವು ಮಾಡ್ತೇವೆ. ಇನ್ನು ನಿಮಗೆ ಸ್ಥಾನಬಲ, ಕಾರಕ ಬಲ ಕೂಡ ಇಲ್ಲೇ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದೇನೆ ನೋಡಿ. ಸ್ಥಾನಬಲ ನಿಮ್ಗೆ ಯಾವ ಮನೆ ಬೇಕು, ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀರಿ? ಸಪೋಸ್ ಉದ್ಯೋಗದ ಬಗ್ಗೆ ಅಂತ ಅಂದ್ಕೊಳ್ಳಿ. ದಶಮ ಸ್ಥಾನ 10ನೇ ಮನೆ ಹಾಕ್ತೇನೆ. 10ನೇ ಮನೆ ಕಾರಕ ಯಾರು? ಶನಿ ಕಾರಕ.
ಸೊ ಲಗ್ನ ನಿಮಗೆ ಯಾವುದಾಗಿದೆ? ಮಿಥುನ ಲಗ್ನ ಆಗಿದೆ. 10ನೇ ಮನೆ ಯಾವುದಾಗುತ್ತೆ? ಮೀನ ಆಗ್ತದೆ. ಸೊ ಮೀನ ರಾಶಿಗೆ ಅಧಿಪತಿ ಯಾರು? ಅದು ಕೂಡ ಇನ್ಕ್ಲೂಡ್ ಮಾಡಿಲ್ಲ, ಬಟ್ ನೀವು ಆ ಗ್ರಹ ಅಧಿಪತಿಯನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಗುರು ನೋಡಿ, ಸ್ಥಾನಬಲ, ಕಾರಕ ಬಲ, ಇಲ್ಲಿ ಶನಿ, ಇಲ್ಲಿ ಬಂದು ನಿಮಗೆ ಗುರು ಮನೆಗಿದ್ದಾನೆ. ಅಧಿಪತಿ, ದಶಮಾಧಿಪತಿ ಗುರು ಆಗ್ತಾನೆ. ಇಲ್ಲಿ ನೋಡಿ, ಸ್ಥಾನಬಲ ನೀವು ನೋಡಿದ್ರೆ ನಿಮಗೆ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಆಮೇಲೆ ದೃಷ್ಟಿ ಯಾರ್ದಿದೆ? ಪಾಪಗ್ರಹ ದೃಷ್ಟಿ ಮೈನಸ್ ಇದೆ. ಆಮೇಲೆ ಕಾರಕ ಬಲ ನೀವು ನೋಡಿದ್ರೆ ಶನಿ ಕಾರಕ ಆಗ್ತಾನೆ, ಅಥವಾ ಸೂರ್ಯ ಬೇಕಾದ್ರೆ ಸೂರ್ಯನೂ ಇಟ್ಟುಕೊಳ್ಳಿ. ಈ ಕಾರಕನಾದಂಥ ಶನಿ 8, 9ನೇ ಮನೆ ಅಧಿಪತಿ ಆಗಿದ್ದಾನೆ. ಆ ಕಾರಕ 3ನೇ ಮನೆಗಿದ್ದಾನೆ, ಅದು ನ್ಯೂಟ್ರಲ್. ಸೊ ಮತ್ತೆ ಯಾರ ಮನೆಗಿದ್ದಾನೆ? ಸೂರ್ಯನ ಮನೆಗಿದ್ದಾನೆ, ಅದು ಕೂಡ ನ್ಯೂಟ್ರಲ್ ಆಗಿಬಿಟ್ಟಿದೆ. ಯಾಕೆಂತಂದರೆ ಸಹಜವಾಗಿ ಶತ್ರು, ಆಧಿಪತ್ಯ ಪ್ರಕಾರ ಮಿತ್ರ, ಎರಡು ಸೇರಿದ್ರೆ ಸಮ ಆಗಿಬಿಡ್ತು. ಸೊ ನೋಡಿದ್ರೆ ಕಾರಕ ಬಲ ಸಾಮಾನ್ಯವಾಗಿದೆ, ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ನ್ಯೂಟ್ರಲ್ ಆಗಿದೆ. ಅಂದರೆ ಸ್ಕಿಲ್ ಎಷ್ಟು ಬೇಕೋ ಅಷ್ಟಿದೆ. ಆಧಿಪತ್ಯ ಬಲ ನೋಡಿ. ಸೊ ಈ ದಶಮಾಧಿಪತಿ ಆದವನು ಲಗ್ನದಲ್ಲಿದ್ದಾನೆ, ಒಳ್ಳೆಯದು. ಯಾರ ಜೊತೆಗಿದ್ದಾನೆ? ಲಗ್ನಾಧಿಪತಿ ಜೊತೆಗಿದ್ದಾನೆ, ಒಳ್ಳೆಯದು. ಅದು ಸೂರ್ಯನ ಜೊತೆಗಿದ್ದಾನೆ. ಸೂರ್ಯ ಕ್ರೂರ ಗ್ರಹ ಅಂತ ಅಂತೇವೆ. ಸೊ ಹಾಗಾಗಿ ಮೈನಸ್ ಆಗಿದೆ. ಬೇಕಾದ್ರೆ ನೀವು ಉದ್ಯೋಗ ವಿಚಾರದಲ್ಲಿ ಬೇಕಾದ್ರೆ ನ್ಯೂಟ್ರಲ್ ಆಗು ತಗೋಬೋದು. ಸೊ ಹೀಗೆ ನಾವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಹೇಗಿದೆ ಬಲ ಅಂತಂದರೆ, ಒಂದು ಲಗ್ನದಲ್ಲಿರೋದ್ರಿಂದ ತುಂಬ ಚೆನ್ನಾಗಿದೆ, ಒಂದು ಶುಭಗ್ರಹ ಜೊತೆ ಇರೋದ್ರಿಂದ ಚೆನ್ನಾಗಿದೆ. ಸೊ ಗುರು ಕೂಡ ಅಲ್ಲೇ ಇದ್ದಾನೆ, ಆದ ಕಾರಣ ಆಲ್ಮೋಸ್ಟ್ ಅಲ್ಲಿ ಅನುಕೂಲ. ಆದರೆ ಬುಧ ಎನಿಮಿ ಆಗ್ತಾನೆ. ಯಾರಿಗೆ? ಗುರುವಿಗೆ. ಸಹಜವಾಗಿ ಶತ್ರು, ಜಾತಕ ಪ್ರಕಾರ ಕೂಡ ಶತ್ರು, ಅತಿಶತ್ರು ಅಂತಾರೆ. ಈ ಶತ್ರು ವಿಚಾರದಿಂದ ಕಂಫರ್ಟ್ ಇಲ್ಲ ಅಂತ ಅರ್ಥ. ದುಡ್ಡು ಇರುತ್ತೆ, ಅದು ಕಂಫರ್ಟ್ ಇರಲ್ಲ, ಹಾಗೆ ಅನುಕೂಲ ಇರಲ್ಲ. ಫೈನಲಿ ಅಂದರೆ ಟೆನ್ಷನ್ ಇರುತ್ತೆ ಅಂತ ಅರ್ಥ. ಯಾಕಂದರೆ ಶತ್ರು ಮನೆಗೆ ನಾವು ಕಂಫರ್ಟ್ ಇರಲ್ಲ. ಆದರೂ ಕೂಡ ಸ್ಥಾನ ನಿಮಗೇನು ಕೆಟ್ಟದಾಗಿ ಬಂದಿಲ್ಲ. ಸೊ ನೀವು ಹೀಗೆ ಜಾತಕದಲ್ಲಿ ಯೋಗವನ್ನು ನೋಡಬೇಕು. ಇಲ್ಲ ಸುಮ್ಮನೆ ಜನರಲ್ಲ ನೀವು ಬೇಕಾದ್ರೆ ಈ ಗ್ರಹ ಅಲ್ಲಿದ್ರೆ ಏನಾಗುತ್ತೆ, ಆ ಗ್ರಹ ಇಲ್ಲಿದ್ರೆ ಏನಾಗುತ್ತೆ ಅಂತಂದರೆ ಆ ಸಮಯಕ್ಕೆ ಆ ಗ್ರಹಕ್ಕೂ ಆ ಮನೆಗೂ ಇರುವಂಥ ಸಂಬಂಧವನ್ನು ಹೇಳ್ಬೋದು. ಬಟ್ ರಿಯಲ್ ಟೈಮಾಗಿ ಅದು ನಿಮಗೆ ಅಪ್ಲೈ ಆಗೋದೇ ಇಲ್ಲ. ಏಕೆಂತಂದರೆ ಒಂದು ಗ್ರಹಕ್ಕೆ ಯಾವ ಮನೆಗಿದೆ, ಯಾರ ಜೊತೆಗಿದೆ, ಯಾರ ದೃಷ್ಟಿ ಇದೆ, ಈ ಮೂರು ಕೂಡ ಬೇಕಾಗುತ್ತೆ. ಕೇವಲ ಒಂದೇ ಒಂದು ಫ್ಯಾಕ್ಟ್ರನ್ನು ತಗೊಂಡು ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಇದು ನಿಮಗೆ ಉಪಯುಕ್ತ ಆಗ್ತದೆ. ಇದು ನೀವು ಮ್ಯಾನ್ಯುವಲಾಗಿ ಮಾಡಿ ಬೇಕಾದ್ರೆ ನೀವು ಕರೆಕ್ಟಾಗಿ ಮಾಡಿದ್ದೀರೋ ಇಲ್ಲವೋ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಇದು ತುಂಬ ಉಪಯುಕ್ತ ಆಗ್ತದೆ. ಸೊ ನೀವು ಇಲ್ಲಿ ಬೇಕಾದ್ರೂ ಡಾಟಾ ಎಂಟರ್ ಮಾಡಿ, ನಿಮಗೆ ಇಲ್ಲಿ ಬರಲಿಲ್ಲ, ಅದು ಯಾವ ಮನೆ ಅಂತ ನಂಬರ್ ಗೊತ್ತಿಲ್ಲ ಅಂತಂದರೆ ಜಸ್ಟ್ ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲೇ ಮಾಡಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಲಗ್ನವನ್ನು ಮ್ಯಾನ್ಯುವಲಾಗಿ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಇದು ಬೇಕಾಗಿಲ್ಲ. ರಿಪಿಟೇಟಿವ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಪ್ರತಿ ಸಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಅಂತಂದಾಗ ಅದನ್ನು ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಡ್ಬೋದು. ಇಲ್ಲಿ ಈ ರೀತಿ ಎರಡಕ್ಕೂ ಕೂಡ ನಿಮಗೆ ಅನುಕೂಲವಾಗಿ ಇದೆ. ಸೊ ನೀವು ಜಾತಕವನ್ನು ನೋಡಬೇಕಾದ್ರೆ ಈ ಫಾರ್ಮ್ಯಾಟಲ್ಲಿ ಸೂತ್ರಗಳ ಪ್ರಕಾರ ನೋಡಬೇಕು. ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ಅಭ್ಯಾಸ ಬರಲಿಲ್ಲ ಅಂತಂದರೆ ಫಲ ಹೇಳೋದು ತುಂಬ ಕಷ್ಟ. ಆವಾಗ ನೀವು ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕೇವಲ ಯಾವುದೋ ಒಂದು ಗ್ರಹ ಎಲ್ಲೋ ಒಂದು ಕಡೆ ಇದೆ, ಅದನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡ್ರೆ ಉಳಿದದ್ದು ಏನು ಮಾಡ್ತದೆ? ಅದ್ಯಾವುದೋ ಶತ್ರು ದೃಷ್ಟಿ ಇತ್ತು, ಬೇರೆ ಏನಾದರೂ ಇತ್ತು ಅಂದ್ಕೊಳ್ಳಿ, ಆ ಫಲ ಬದಲಾವಣೆ ಆಗಿಬಿಡ್ತದೆ. ಹಾಗಾಗಿ ಒಂದಕ್ಕೆ ಸ್ಟಿಕ್ ಆಗಬೇಡಿ, ಸೂತ್ರದ ಪ್ರಕಾರವೇ ನೀವು ಹೋಗಿ. ಇದರಲ್ಲಿ ಏನಾಗುತ್ತೆ? ಜಾತಕದ ಬಲ ಗೊತ್ತಾಗತ್ತೆ. ಯಾವಾಗ ಜಾತಕದಲ್ಲಿ ಬಲ ಇದೆ, ಅದು ಏನು ಫಲ ಕೊಡುತ್ತೆ ಅಂತ ಮೊದಲು ತಿಳ್ಕೊಳ್ಬೇಕು. ಅದು ಶುಭ ಫಲ ಕೊಡುತ್ತಾ, ಅಶುಭ ಫಲ ಕೊಡುತ್ತಾ? ಒಂದು ವೇಳೆ ಬಲ ಇದ್ದರೆ ಎಷ್ಟು ಫಲ ಕೊಡುತ್ತೆ, ಬಲ ಇಲ್ಲದಿದ್ದರೆ ಎಷ್ಟು ಫಲ ಕೊಡುತ್ತೆ, ಇದು ನೋಡ್ಕೊಳ್ಬೇಕು. ಈಗ ಈ 10ನೇ ಮನೆ ವಿಚಾರ ನೋಡಿದಾಗ ನಮಗೆ ಆಧಿಪತ್ಯ ಬಲದಲ್ಲಿ ಗುರು ಏನಾಗಿದೆ, ಇಲ್ಲಿ ನೀಚ ಹಾಕಿಬಿಟ್ಟಿದೆ ನೋಡಿ. ಓಕೆ, ಗುರು ನೀಚ ಸ್ಥಾನದಲ್ಲಿದ್ದಾನೆ, 8ನೇ ಮನೆಯಲ್ಲಿದ್ದಾನೆ, ನೆಗೆಟಿವ್. 2 ಪಾಪಗ್ರಹಗಳ ಜೊತೆ ಇದೆ. ಒಂದು ಶುಕ್ರನ ದೃಷ್ಟಿ ಬಿಟ್ಟರೆ ಮಿತಿ ಎಲ್ಲ ಪಾಪಗ್ರಹ ಸಂಬಂಧವೂ ಇದೆ. ಸೊ ಅಧಿಪತಿ ಯಾವಾಗ ಪಾಪ ಸಂಬಂಧ ಜಾಸ್ತಿ ಬರುತ್ತೋ, ಪಾಪ ಸಂಬಂಧ ಜಾಸ್ತಿ ಇರೋದ್ರಿಂದ ಇವನು ಏನು ಅಂದುಕೊಳ್ತಾನೆ ಅದಕ್ಕೆ ಪ್ರತಿಕೂಲವೇ ಆಗ್ತದೆ. ಉದ್ಯೋಗದ ಅವಕಾಶಗಳು ಕಡಿಮೆ ಬರುತ್ತೆ, ತೊಂದರೆಗಳು ಬರುತ್ತೆ. ಏನಾದರೂ ಮಾಡಬೇಕಂದ್ರೆ ತುಂಬ ಡಿಲೇ ಆಗ್ತದೆ. ಈ ಉದ್ಯೋಗದಿಂದ ಏನೇನು ಔಟ್ಕಮ್ ಇವನಿಗೆ ಬೆನಿಫಿಟ್ಸ್ ಬರುತ್ತೋ ಅದೆಲ್ಲ ಕೂಡ ಡಿಲೇ ಆಗೋದಾಗಲಿ, ಬರದೇ ಇರೋದಾಗಲಿ, ಇವನು ಅಂದುಕೊಂಡ ರೀತಿಯಲ್ಲದೆ ಬೇರೆ ಥರ ಆಗೋದಾಗಲಿ ಆಗ್ತದೆ. ಅದು ಕೂಡ ನೋಡಿ, ಶತ್ರು ಮನೆಗಿದೆ, ಎಲ್ಲ ನೆಗೆಟಿವೇ ಇದೆ. ಸೊ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಇಲ್ಲಿ ಶುಕ್ರನ ಬಲ ಬಿಟ್ಟರೆ ಎಲ್ಲ ನೆಗೆಟಿವ್ ಆಗೇ ಇದೆ. ಸೊ ಈ ಶುಕ್ರನ ಬಲ ಕೂಡ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಅನುಕೂಲ ಆಗ್ತದೆ. ಯಾವಾಗ
ಈ ಶುಕ್ರನ ದಶೆ ಬಂದಾಗ. ಇಲ್ಲಿ ಯಾವುದು ಪ್ಲಸ್ ಬರುತ್ತೋ ಗ್ರಹಗಳು ಅವರವರ ದಶೆ ಬಂದಾಗ ಅನುಕೂಲ ಆಗ್ತದೆ. ಯಾರ್ಯಾರ ಮೈನಸ್ಸುಗಳಿದೆಯೋ ಅವರ ದಶೆ ಬಂದಾಗ ಪ್ರತಿಕೂಲ ಆಗ್ತದೆ. ಇಷ್ಟು ನಾವು ತಿಳ್ಕೊಳ್ಬೇಕು. ಸೊ ಯಾವ ದಶೆಯಲ್ಲಿ ಯಾವ ಅಂತರ್ದಶೆಯಲ್ಲಿ ಅನುಕೂಲ ಪ್ರತಿಕೂಲ ಆಗುತ್ತೆ ಅಂತಂದರೆ ಈ ಲೈನ್ ಹಾಕಿ ನೋಡಬೇಕು. ಇಲ್ಲಿ ನಡೀತಾ ಇರುವಂಥ ದಶೆಗಳು ಯಾವುದಾದ್ರೂ ನಡೀತಾ ಇದೆಯಾ, ಆವಾಗೆ ಅನುಕೂಲ ಪ್ರತಿಕೂಲ ಅನುಭವಕ್ಕೆ ಬರುತ್ತೆ, ಇಲ್ಲದೆ ಬರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಯಾವುದು ಗ್ರಹ ಸದ್ಯಕ್ಕೆ ದಶೆಯಲ್ಲಿಲ್ಲ ಅಂತಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದೇನು ತೊಂದರೆ ಇಲ್ಲ. ಈ ನೆಗೆಟಿವ್ ಎಂಬುದು ಯಾವಾಗ ಆಕ್ಟಿವೇಟ್ ಆಗುತ್ತೆ, ಅವುಗಳ ದಶೆ ಬಂದಾಗ ಆಕ್ಟಿವೇಟ್ ಆಗ್ತದೆ. ಸೊ ಇದನ್ನು ನಾವು ದಶಾಭಾಗದಲ್ಲಿ ಫಲವನ್ನು ಹೇಗೆ ಹೇಳಬೇಕು ಅಂತಂಬುದನ್ನು ನಾವು ನೋಡೋಣ. ಸೊ ಮೊದಲು ಜಾತಕದಲ್ಲಿ ಯೋಗವನ್ನು ಚೆಕ್ ಮಾಡ್ತೇವೆ. ಸೊ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಬೇಕು ನೋಡೋಣ. ನಮಗೆ ದಶೆಗಳಲ್ಲಿ 5 ಲೆವೆಲ್ಸ್ ಆಫ್ ದಶೆಗಳಿದೆ. ಮಹಾದಶೆ, ಅಂತರ್ದಶೆ, ಪ್ರತ್ಯಂತರದಶೆ, ಸೂಕ್ಷ್ಮದಶೆ, ಪ್ರಾಣದಶೆ ಅಂತ. ಇಲ್ಲಿ ಕೊನೆ 2 ದಶೆಗಳನ್ನು ಸದ್ಯಕ್ಕೆ ಹೊರತುಪಡಿಸೋಣ. ಯಾಕೆಂದರೆ ಅದು ಗಂಟೆಗಳಲ್ಲಿ ದಿನಗಳಲ್ಲಿ ಇರ್ತದೆ. ಇವತ್ತೇನಾಗ್ತದೆ, ಇನ್ನೊಂದು 1 ಅವರ್ಲಿ ಏನಾಗುತ್ತೆ, ಅಷ್ಟು ನಾವು ಡೀಪಾಗಿ ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ. ಸದ್ಯ ನಾವು ಒಂದು ತಿಂಗಳಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು, ಅಟ್ಲೀಸ್ಟ್ ಅವಕಾಶ ಇದ್ದರೆ. ಹಾಗಾಗಿ ಫಸ್ಟ್ 3 ಲೆವೆಲ್ಸ್ ತಗೊಳ್ಳೋಣ: ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ. ಇದು ನಾವು ನೋಡಿದ್ರೆ ಏನಾಗುತ್ತೆ ಅಂತಂದರೆ, ಮಹಾದಶೆ ಏನು ಹೇಳುತ್ತೆ? ಮಹಾದಶೆ ಅಂತ ಬಂದು ದೊಡ್ಡ ಅವಧಿ, ವರ್ಷಗಳಿಂದ ದಶಕದವರೆಗೂ ಇರ್ತದೆ. ಈ ಮಹಾದಶೆ ಅಂದರೆ ಏನರ್ಥ? ಜೀವನದ ಮುಖ್ಯ ದಿಕ್ಕು ಮತ್ತು ಪ್ರಮುಖ ವಿಷಯದ ಬಗ್ಗೆ ಪ್ರಾರಂಭ. ಅದು ಯಾವ ಮಹಾದಶೆ ನಡೀತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟ ಕಾರಕತ್ವಗಳಾಗಲಿ ಆಧಿಪತ್ಯ ಆಗಲಿ ಮುಖ್ಯವಾಗಿ ಆ ದೊಡ್ಡ ಅವಧಿಯಲ್ಲಿ ಫಲ ಕೊಡಲಿಕ್ಕೆ ಸಿದ್ಧವಾಗಿರುತ್ತೆ. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ವಿಧಿಯ ಸನ್ನಿವೇಶದ ಸೃಷ್ಟಿ, ಯಾವ ಕ್ಷೇತ್ರದಲ್ಲಿ ಜೀವನ ಚಲಿಸಬೇಕು ಎಂಬ ಮಾರ್ಗ ಸೂಚನೆ ಮಾಡ್ತದೆ. ಆ ಗ್ರಹ ಕಾರಕತ್ವ ಆಧಿಪತ್ಯದ ಫಸ್ಟು ಹೆಚ್ಚು ಪ್ರಾಮಿನೆಂಟ್ ಇರೋದು ಆಧಿಪತ್ಯಕ್ಕೆ, ಸೆಕೆಂಡ್ ಕಾರಕತ್ವ. ದಶೆಗಳಲ್ಲೂ ಅಷ್ಟೇ, ಆಧಿಪತ್ಯ ವಿಚಾರ ಫಸ್ಟು ಅದೇ ಫಲ ಕೊಡೋದು, ನೆಕ್ಸ್ಟ್ ಕಾರಕತ್ವದ ಫಲ ಕೊಡ್ತದೆ. ಆದರೆ ಯಾವ ಆಧಿಪತ್ಯ ಯಾವ ಕಾರಕತ್ವ ಇದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕಿಂತಲೂ ನಿಮ್ಮ ಪ್ರಶ್ನೆಗೆ ತಕ್ಕಂತೆ ಕಾರಕತ್ವ ಆಧಿಪತ್ಯ ಅದರಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋದು ಉತ್ತಮ. ಎಲ್ಲವನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ದೊಡ್ಡ ಸಮುದ್ರ ಇದು. ನೆಕ್ಸ್ಟ್ ಅಂತರ್ದಶೆ. ಈ ಅಂತರ್ದಶೆ ಕೆಲವು ತಿಂಗಳುಗಳಿಂದ ವರ್ಷಗಳ ತನಕ ಇರ್ತದೆ. ಮ್ಯಾಕ್ಸಿಮಮ್ ಅಂದರೆ 2 ರಿಂದ 3 ವರ್ಷ ಅಷ್ಟೆ. ಸೊ ಇದೇನಿದು? ಮಹಾದಶೆಯೊಳಗಿನ ಘಟನೆ ಸಕ್ರಿಯ ಅಗತ್ಯ ಇಲ್ವ ಅಂತ ಹೇಳ್ತದೆ. ಅಂದರೆ ಒಂದು ಸನ್ನಿವೇಶ ಇದೆ ಅಂತ ಅಂದ್ಕೊಳ್ಳಿ, ಸನ್ನಿವೇಶದ ಕ್ರಿಯಾಶೀಲತೆ, ಆ ವಿಷಯದ ಪ್ರೇರಣೆ, ಘಟನೆಗಳ ಆರಂಭ. ಮಹಾದಶೆ ಏನಿರ್ತದೆ ಆ ವಿಷಯಕ್ಕೆ ಸಂಬಂಧಪಟ್ಟೇ ಈ ಅಂತರ್ದಶೆ ಕಾಂಟ್ರಿಬ್ಯೂಷನ್ ಕೂಡ ಇರ್ತದೆ, ಸಪ್ರೇಟಾಗಿರಲ್ಲ. 3ನೇದು ಪ್ರತ್ಯಂತರ ದಶೆ. ಇದು ಕೆಲ ತಿಂಗಳಲ್ಲಿ ಮಾತ್ರ, ವಾರಗಳು ಮಾತ್ರ ಇರ್ತದೆ. ಕಡಿಮೆ ಅಂದರೆ ವಾರಗಳು, ಮ್ಯಾಕ್ಸಿಮಮ್ ಅಂದರೆ ತಿಂಗಳು. ಸೊ ಇದು ಘಟನೆಯ ಅಂತಿಮ ಸ್ಪಂದನೆ, ಫಲದ ಪ್ರಾಯೋಗಿಕ ಅನುಭವ. ಒಂದು ಎಂಡ್ ರಿಸಲ್ಟ್ ನಿಮ್ಗೆ ಏನು ಬರಬೇಕು ಅಂತಂದರೆ ಪ್ರತ್ಯಂತರ ದಶೆ ಸೂಚನೆ ಮಾಡ್ತದೆ. ಫಲದ ಪ್ರಕಟನೆ, ಘಟನೆ ನಿಜವಾಗುತ್ತಾ ಇಲ್ವಾ ಅಂತಂಬೋ ಕ್ಷಣ ಅದು ಸೂಚನೆ ಮಾಡ್ತದೆ. ಸಿಂಪಲಾಗಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಸಿನಿಮಾ ತಗೊಳ್ಳಿ. ಸಿನಿಮಾದಲ್ಲಿ ಒಂದು ಸ್ಟೋರಿ ಇರ್ತದೆ, ದೊಡ್ಡ ಸ್ಟೋರಿ. ಅದನ್ನು ಮಹಾದಶೆ ಅಂತ ಅಂದ್ಕೊಳ್ಳಿ, ಕಥೆಯ ಒಂದು ಅಧ್ಯಾಯ. ಅಂತರ್ದಶೆ ಅಂತಂಬುದೇನು? ಒಂದು ಇನ್ಸಿಡೆಂಟಿನ ಒಂದು ದೃಶ್ಯ. ಆ ದೊಡ್ಡ ಅಧ್ಯಾಯದಲ್ಲಿ ಒಂದು ದೃಶ್ಯ ತಗೊಳ್ಳಿ, ಆ ದೃಶ್ಯ ಹೇಗಿರುತ್ತೆ, ಆ ಘಟನೆಯ ದೃಶ್ಯ ಹೇಗಿರುತ್ತೆ ಅಂತಂಬುದು ಅಂತರ್ದಶೆ ಹೇಳ್ತದೆ. ಪ್ರತ್ಯಂತರ ದಶೆ ಏನಿರ್ತದೆ, ಆ ಘಟನೆ ಏನಿದೆ, ಆ ಒಂದು ಇನ್ಸಿಡೆಂಟ್ ಏನಿದೆ, ಅವರಿಬ್ಬರ ಮಧ್ಯೆ ಸಂಭಾಷಣೆ ಹೇಗಿರುತ್ತೆ, ಸಂಭಾಷಣೆಯ ಕ್ಷಣ. ಹೀಗೆ ನಾವು ಅದನ್ನು ಉಪಮಾನ ಪ್ರಕಾರ ಅರ್ಥ ಮಾಡಿಕೊಳ್ಬೋದು. ನೆಕ್ಸ್ಟು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ವಿವಾಹದ ವಿಷಯ ತೊಗೊಳ್ಳೋಣ. ಯಾಕಂದರೆ ಹೆಚ್ಚು ವಿವಾಹದ್ದೇ ಬರ್ತಾ ಇದೆ, ಬಟ್ ನಾವು ವಿವಾಹದ ಕ್ಲಾಸಿನ ಹೇಳಲಿಲ್ಲ, ಆದರೂ ಅರ್ಥ ಮಾಡಿಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ. ಸೊ ಇವರ ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ ಪಾತ್ರ ವಿವಾಹ ವಿಷಯದಲ್ಲಿ ಹೇಗಿರುತ್ತೆ ಈ 3 ಲೆವೆಲ್ಸಲ್ಲಿ ಅಂತ ನೋಡಿದ್ರೆ, ಸೊ ವಿವಾಹದ ಕಾಲದಲ್ಲಿ ಕಾಲಾವಕಾಶದ ಬೀಜ ಬೀಳುವುದು ಈ ಮಹಾದಶೆಯಲ್ಲಿ ಆಗ್ತದೆ. ಒಂದು ವೇಳೆ ಮಹಾದಶೆ ಏನಾದರೂ ಬಂತಂದರೆ ಆ ಸಮಯದಲ್ಲಿ ಚಿಂತನೆ ಶುರುವಾಗ್ತದೆ. ವಿವಾಹಕ್ಕೆ ಯೋಗ್ಯವಾದಂಥ ಪರಿಸ್ಥಿತಿ, ಚಿಂತನೆ, ಕುಟುಂಬದ ಸಿದ್ಧತೆ, ಪ್ರಿಪರೇಷನ್ ಎಲ್ಲ ನಡೀತದೆ. ಒಂದು ವೇಳೆ ಅಂತರ್ದಶೆ ಇತ್ತಂದ್ಕೊಳ್ಳಿ, ಸೊ ವಿವಾಹದ ಅವಕಾಶಗಳನ್ನು ತರುತ್ತೆ. ಸಂಬಂಧಗಳು ಬರೋದು, ಚರ್ಚೆಗಳು ಶುರುವಾಗೋದು, ಮಾತುಕತೆಗಳು ಪ್ರಾರಂಭ ಆಗೋದು. ಮೊದಲು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಇನ್ನೇನು ಉದ್ಯೋಗ ಬಂದುಬಿಡ್ತದೆ, ಇನ್ನೇನು ಮದುವೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ, ಇಲ್ಲದೆ ಉದ್ಯೋಗ ಬಂದರೆ ಮದುವೆ ಮಾಡ್ತೀವಿ, ಜಸ್ಟ್ ಸಿದ್ಧತೆ ಅಷ್ಟೆ.
ಅಂತರ್ದಶೆಯಲ್ಲಿ ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟದ್ದು ಬಂದರೆ ಅವರು ಸರ್ಚ್ ಮಾಡೋದು, ಸಂಬಂಧಗಳು, ಜಾತಕಗಳನ್ನು ಕೊಡೋದು, ಯಾರನ್ನ ವಿಚಾರಿಸೋದು, ಪ್ರೊಫೈಲ್ಸ್ ತೊಗೊಳ್ಳೋದು, ಸಂಬಂಧಗಳು, ಅವ್ರು ಕೂಡ ಮಾತುಕತೆ ಮಾಡೋದು, ಇದೆಲ್ಲ ಕೂಡ ಅಂತರ್ದಶೆ ಸಂಬಂಧ, ವಿವಾಹಕ್ಕೆ ಸಂಬಂಧಪಟ್ಟ ಅಂತರ್ದಶೆ ಕಾಲದಲ್ಲಿ ಆಗ್ತದೆ. ಪ್ರತ್ಯಂತರದಶೆಯಲ್ಲಿ ನಿಶ್ಚಿತಾರ್ಥ ಆಗೋದಾಗಲಿ, ಮದುವೆ ಆಗೋದಾಗಲಿ, ಪತಿ ಪತ್ನಿಯಾಗಿ ಜೀವನ ಆರಂಭ ಮಾಡೋದಾಗಲಿ, ಇದು ಪ್ರತ್ಯಂತರದಶೆಯಲ್ಲಿ ನಡೀತದೆ. ಸೊ ವಿವಾಹದ ಘಟನೆಯ ಬಹುಪಾಲು ಪ್ರತ್ಯಂತರದಶೆಯಲ್ಲಿ ನಿಜ ಆಗೋದು. ಆದರೆ ಅದರ ನೆಲೆ ಮಹಾದಶ ಮತ್ತು ಅಂತರ್ದಶೆಯಲ್ಲಿ ಮಾತ್ರವೇ ನಿರ್ಮಾಣ ಆಗ್ತದೆ. ಈ ಪ್ರತ್ಯಂತರದಶೆಯಲ್ಲೇನು ವಿವಾಹದ ಬಂದ್ಬಿಡ್ತು, ಆದರೆ ಮಹಾದಶೆ ಅಂತರ್ದಶೆ ಬರಲಿಲ್ಲ ಅಂದರೆ ಆವಾಗ ಅದು ಸಕ್ರಿಯಗೊಳ್ಳೋದಿಲ್ಲ. ಈಗ ಬಲ ವಿಚಾರಕ್ಕೆ ಬಂದರೆ, ಈ ಕ್ರಮವಾಗಿ ಬಲ ತಗೊಂಡ್ರೆ ಮಹಾದಶೆ 60% ಅದಕ್ಕೆ ಸ್ಟ್ರೆಂಗ್ತ್ ಇರುತ್ತೆ. ಅಂದರೆ ಇನ್ಫ್ಲುಯೆನ್ಸ್, ಒಂದು ವಿಷಯ ನಡಿಬೇಕಾದ್ರೆ ಬಹುಪಾಲು ಮಹಾದಶೆ ಇದೆ. ಆ ಗ್ರಹ ಕ್ಷೇತ್ರದಲ್ಲಿ ಜೀವನದ ಪ್ರಮುಖವಾದಂಥ ತಿರುವು ಹೇಗಿರುತ್ತೆ ಅಂತ ಗೊತ್ತಾಗ್ತದೆ. ನಾವು ಕೇಳೋ ವಿಷಯಕ್ಕೂ ಆ ಮಹಾದಶಕ್ಕೂ ಕಿಂಚಿತ್ತಾದರೂ ಸಂಬಂಧ ಇರಬೇಕು, ಇದ್ರೇ ಅದು ಮುಂದುವರ್ಲಿಕ್ಕೆ ಸಾಧ್ಯ, ಇಲ್ಲದ್ರೆ ಮುಂದುವರಿಯಲ್ಲ. ನಂತರ ಆ ಮಹಾದಶೆ ಅನುಕೂಲವಾಗಿರಬೇಕು, ಅದರಲ್ಲಿ ಅಂತರ್ದಶೆಯೂ ಬರಬೇಕು. ಆ ಘಟನೆಯ ಸ್ಪಷ್ಟ ಪ್ರಾರಂಭ ಅಥವಾ ಚಲನೆ ಅಂತಂಬೋದು, ಮೂಮೆಂಟ್ ಅಂಬೋದು ಇರ್ತದೆ. ಪ್ರತ್ಯಂತರದಶೆಗೆ ಓನ್ಲಿ 10% ಅಂತಿಮ ಫಲ ನಿರ್ಧಾರ ಘಟನೆ. ಮೇಜರ್ ಬಂದು ಮಹಾದಶೆ, ಅಂತರ್ದಶೆ ನೆಕ್ಸ್ಟ್. ಅದಕ್ಕೆ ನಾವು ಜಾಸ್ತಿ ನೋಡೋದು ಯಾವುದು ಅಂತಂದರೆ ಮಹಾದಶೆ, ಅಂತರ್ದಶೆಯನ್ನು ಜಾಸ್ತಿ ನೋಡ್ತೇವೆ. ಪ್ರತ್ಯಂತರದಶೆ ಇನ್ನು ತಿಂಗಳುಗಳಲ್ಲಿ ಪ್ರೆಡಿಕ್ಟ್ ಮಾಡಬೇಕು ಅಂತಂದರೆ ಮಹಾದಶೆ, ಅಂತರ್ದಶೆ ಅನುಕೂಲವಾಗಿದ್ದಾಗ ಪ್ರತ್ಯಂತರದಶೆ ಹೇಗಿದೆ ಅಂತಂಬೋದು ನೋಡ್ತೇವೆ. ಇದು 3 ಸಕ್ರಿಯ ಆದಾಗೆ ಒಂದು ವಿಷಯ ಅಂತಂಬೋದು ಒರೆಯುತ್ತದೆ. ಈ 3 ಹಂತಗಳು ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಅದು 100% ನಮಗೆ ಫಲ ಕೊಡುತ್ತೆ. ಒಂದು ಉದಾಹರಣೆಯನ್ನು ನೋಡೋಣ. ಈಗ ಶುಕ್ರ ಮಹಾದಶೆ ನಡೀತಾ ಇದೆ, ಅದರಲ್ಲಿ ಸಪ್ತಮಾಧಿಪತಿ ಅಂತರ್ದಶೆ ನಡೀತಾ ಇದೆ, ಅದರಲ್ಲಿ ಚಂದ್ರನ ಪ್ರತ್ಯಂತರದಶೆ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಶುಕ್ರ ಏನು ಸೂಚನೆ ಮಾಡ್ತಾನೆ? ವಿವಾಹಕ್ಕೆ ಕಾರಕ. ವಿವಾಹ ವಿಚಾರಗಳೆಲ್ಲ ಬರ್ತದೆ, ಪ್ರೀತಿ ಆಗೋದು, ಅವನಲ್ಲಿ ಕೂಡ ಬಯಕೆಗಳು ಶುರು ಆಗ್ತದೆ. ನಾನು ಮದುವೆ ಮಾಡ್ಕೋಬೇಕಲ್ಲ, ಅದು ಟ್ರಿಗರ್ ಎಲ್ಲಿ ಬೇಕಾದ್ರೂ ಆಗ್ಬೋದು. ಸಿನಿಮಾ ಥಿಯೇಟ್ರಲ್ಲಿ ಆಗ್ಬೋದು, ಕಾಲೇಜಲ್ಲಿ ಒಬ್ಬ ಹುಡುಗಿ ನೋಡಿದಾಗ ಆಗ್ಬೋದು, ಆಫೀಸಲ್ಲಿ ಕೊಲೀಗಲ್ಲಿ ಒಬ್ಬ ಹುಡುಗಿ ಬಂದಿರ್ತದೆ, ದಿನಾಗೂ ನೋಡೋ ಹುಡುಗಿ ಆ ದಶೆ ಬಂದ ಮೇಲೆ ನೋಡಿದಾಗ ಸ್ವಲ್ಪ ಯಾಕೋ ಇವನಿಗೆ ಒಳಗೆ ಹಾರ್ಟಲ್ಲಿ ಚುಚ್ಚೋ ಕಾಣ್ತದೆ. ಇಂಥ ಹುಡುಗಿನ ಹೇಗೆ ಮಿಸ್ ಮಾಡಿದೆ, ಇಂಥ ಹುಡುಗನ ಹೇಗೆ ಮಿಸ್ ಮಾಡಿದೆ, ಇದ್ದಕ್ಕಿದ್ದಾಗ ಮನಸ್ಸಲ್ಲಿ ಎಲ್ಲ ಶುರು ಆಗ್ತದೆ. ಯಾವಾಗ ಮೋಹ ಶುರು ಆಗೋದು, ಕಾಮ ಶುರು ಆಗೋದು ಶುಕ್ರಕ್ಕೆ ಸಂಬಂಧಪಟ್ಟ ದಶೆಯಲ್ಲಿ ಬಂದಾಗ. ಅದರಲ್ಲಿ ಸಪ್ತಮಾಧಿಪತಿ ಅಂತರ್ದಶೆ ಬಂದಾಗ ಏನಾಗ್ತದೆ ಅಂತಂದರೆ ಸ್ವಲ್ಪ ಸಂಬಂಧ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಚಂದ್ರ ಪ್ರತ್ಯಂತರ ದಶೆ ಯಾವಾಗ ಬರುತ್ತೋ ಇವನು ಎಕ್ಸ್ಪ್ರೆಸ್ ಮಾಡ್ತಾನೆ, ಆ ಹುಡುಗಿ ಎಕ್ಸ್ಪ್ರೆಸ್ ಮಾಡ್ತಾನೆ. ಆಗ ಗೋಚಾರದಲ್ಲಿ ಗ್ರಹಗಳು ಚೆನ್ನಾಗಿತ್ತು ಅಂತಂದರೆ ಇಬ್ಬರು ಓಕೆ ಅಂತಾರೆ. ಇಲ್ಲ ಗೋಚಾರದಲ್ಲಿ ಚೆನ್ನಾಗಿಲ್ಲ ಅಂತಂದರೆ ಒಬ್ಬರು ಎಸ್ ಅಂತಾರೆ, ಇನ್ನೊಬ್ಬರು ನೋ ಅಂತಾರೆ, ರಿಜೆಕ್ಟ್ ಆಗಿಬಿಡ್ತದೆ. ಇಲ್ಲಾಂದರೆ ಬಹುಪಾಲ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ, ಏನಂದ್ಕೊಂತಾಳೋ ಏನೋ, ಈ ರೀತಿ ನಡೀತದೆ. ಸೊ ಶುಕ್ರ ಮೋಹ, ಅವನು ಫಸ್ಟು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕು, ಮದುವೆ ಮಾಡ್ಕೋಬೇಕು ಅಂತ ಮೊದಲು ಅನಿಸ್ಬೇಕು. ಆಮೇಲೆ ಸಪ್ತಮಾಧಿಪತಿ ದಶೆ ಬಂದಾಗ ಪ್ರಯತ್ನಗಳು ನಡೀತದೆ. ಪ್ರತ್ಯಂತರ ದಶೆ ಬಂದಾಗ ಫೈನಲಿ ಆ ಮದುವೆ ಆಗುವಂಥ ಸಮಯ, ಯಾವುದಕ್ಕೋಸ್ಕರ ಇವರು ಪ್ರಯತ್ನ ಮಾಡ್ತಿದ್ದಾರೋ ಅದು ಸಕ್ರಿಯಗೊಳ್ಳುವಂಥ ಸಮಯ ಆಸನ್ನವಾಗಿದೆ. ಈ ರೀತಿ ನಾವು ಫಿಲ್ಟರ್ ಮಾಡ್ಕೊಳ್ತಾ ಬರ್ತೇವೆ. ನೆಕ್ಸ್ಟ್, ಈ ಗೋಚಾರದ ಪಾತ್ರ ಏನು? ಇದು ನಾವಿನ್ನೂ ಪಾಠ ಹೇಳಿಲ್ಲ, ಸ್ವಲ್ಪ ಹೇಳಿ ಜಸ್ಟ್ ಉಲ್ಲೇಖನೆ ಮಾಡ್ತೇನೆ, ಅದರ ಬಗ್ಗೆ ಮತ್ತೆ ನೋಡೋಣ. ಅದು ಇನ್ನೊಂದು ದೊಡ್ಡ ಸಬ್ಜೆಕ್ಟ್. ಅದು ಇದು ಅತ್ಯಂತ ಮುಖ್ಯವಾದಂಥ ಭಾಗ. ದಶೆ ಗೋಚಾರ, ಜಾತಕ ದಶೆ ಗೋಚಾರ ಮೂರಕ್ಕೂ ಸಂಬಂಧ ಇರಬೇಕು. ಇಲ್ಲದಿದ್ದರೆ ನಮ್ಮ ಪ್ರಶ್ನೆ ಒಂದು ಯಾವ ಕಡೆಯೋ ಆ ಕಡೆ ಹೋಗ್ತಾ ಇರುತ್ತೆ. ಸೊ ಗೋಚಾರದ ಪಾತ್ರ ಏನು ಅಂತಂದರೆ, ಗೋಚಾರ ಎನ್ನುವುದು ದಶೆಯು ನೀಡಿದಂಥ ಬೀಜಕ್ಕೆ ಜೀವ ನೀಡುವ ಶಕ್ತಿ. ಹೀಗಾಗಿ ವಿವಾಹದ ಫಲದ ಸಿದ್ಧಿ ಆಗಬೇಕಾದ್ರೆ ದಶೆ ಮತ್ತು ಗೋಚಾರ ಎರಡೂ ಅನುಕೂಲವಾಗಿರಬೇಕು ಅಂತ ಹೇಳ್ತಾರೆ. ಈಗ ಮಹಾದಶೆ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ದಶೆ ಏನೋ ಅನುಕೂಲವ ತುಂಬ ಚೆನ್ನಾಗಿದೆ, ಅಂದರೆ ಸಪ್ತಮಕ್ಕೆ ಸಂಬಂಧಪಟ್ಟ ದಶೆ ಬಂದ್ಬಿಡ್ತು, ಆದರೆ ಅಂತರ್ದಶೆ ಕೂಡ ವಿವಾಹಕ್ಕೆ ಸಪೋರ್ಟ್ ಆಗಿರೋ ದಶೆ ಬಂದ್ಬಿಡ್ತು, ಪ್ರತ್ಯಂತರ ದಶೆ ಕೂಡ ವಿವಾಹಕ್ಕೆ ಸಪೋರ್ಟ್ ಆದ ದಶೆ ಬಂದ್ಬಿಡ್ತು. 3 ಲೆವೆಲಲ್ಲೂ ಕೂಡ ವಿವಾಹಕ್ಕೆ ಒತ್ತು ಕೊಡುವಂಥದ್ದೇ ಇದೆ. ಎಕ್ಸಾಂಪಲ್ಗೆ ಶುಕ್ರ ಮಹಾದಶೆ ನಡೀತಾ ಇದೆ, ಶುಕ್ರ ಬಂದು ವಿವಾಹಕ್ಕೆ ಸಂಬಂಧ ಇದೆ. ಸಪ್ತಮಾಧಿಪತಿ ಅಂತರ್ದಶೆ ಇದೆ, ಅದು ವಿವಾಹಕ್ಕೆ ಸಂಬಂಧ ಇದೆ. ಇನ್ಯಾವುದೋ ಒಂದು ದಶೆ ನಡೀತಾ ಇದೆ, ಅದು ಸಪ್ತಮದಲ್ಲಿರುವಂಥ ಗ್ರಹದ ದಶೆ ಅಂತ ಅಂದ್ಕೊಳ್ಳಿ, ಅಥವಾ ಸಪ್ತಮನ್ನು ನೋಡುವಂಥ ಗ್ರಹದ ದಶೆ ಅಂತ ಅಂದ್ಕೊಳ್ಳಿ. ಆಗಲೂ ವಿವಾಹಕ್ಕೆ ಮುಂದುವರಿಯುವಂಥ ದಶೆಯೇ. ಎಲ್ಲ ಅನುಕೂಲ ಇದೆ. ಹುಡುಗ ಹುಡುಗಿ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ,
ಡೇಟ್ ಕೂಡ ಫಿಕ್ಸ್ ಆಗಿದೆ. ಅದೇ ಸಮಯದಲ್ಲಿ ಗೋಚಾರ ಚೆನ್ನಾಗಿತ್ತು ಅಂತಂದರೆ ವಿವಾಹ ಖಚಿತವಾಗಿ ನಡೀತದೆ, ಏನೂ ತೊಂದರೆಗಳಾಗೋದಿಲ್ಲ. ಒಂದೊಂದ್ಸಲಿ ವಿವಾಹಕ್ಕೇನೋ ದಶೆಗಳೇನೋ ಬಂದ್ಬಿಡ್ತು, ಆದರೆ ಗೋಚಾರ ಅನಾನುಕೂಲವಾಗಿದೆ, ಗೋಚಾರ ಅನುಕೂಲ ಇಲ್ಲ. ಆ ಗೋಚಾರ ಏನು ಅನುಕೂಲ ಇಲ್ಲ ಅನ್ನೋದು ಆ ಪಾಠದಲ್ಲಿ ನೋಡೋಣ. ಸೊ ಆದರೆ ವಿವಾಹ ಪ್ರಯತ್ನಗಳೇನೋ ನಡೆದೋಗ್ತಾ ಇದೆ, ಆದರೆ ತುಂಬ ವಿಳಂಬ ಆಗ್ತದೆ. ಎಲ್ಲ 3 ಜನ ಇಷ್ಟಪಟ್ಬಿಟ್ಟಿದ್ದಾರೆ, ಕಲ್ಯಾಣ ಮಂಟಪ ಸಿಗೋದಿಲ್ಲ, ಯಾರೋ ಮನೆಗೆ ಯಾರೋ ತುಂಬ ವೀಕ್ ಆಗಿದ್ದಾರೆ, ತೀರ್ಕೊಳ್ತಾರೆ ಅಂತ ತುಂಬ ಭಯ, ಅಥವಾ ಇವತ್ತು ಬೇಡ, ಮುಹೂರ್ತಗಳಿಲ್ಲ, ಈ ರೀತಿ ಡಿಲೇ ಆಗ್ತಾ ಹೋಗುತ್ತೆ. ಬಟ್ ಇಷ್ಟ ಅಂತೂ ಪಟ್ಟಿದ್ದಾರೆ, ಮದುವೆ ಆಗಲಿಕ್ಕಂತೂ ಸಿದ್ಧ ಇದ್ದಾರೆ, ಬಟ್ ಪ್ಲಾಟ್ಫಾರ್ಮ್ ಸಿಗೋದಿಲ್ಲ. 3ನೇದು ಗೋಚಾರ ಏನೋ ತುಂಬ ಅನುಕೂಲವಾಗಿದೆ, ಆದರೆ ದಶೆ ಅನುಕೂಲ ಇಲ್ಲ. ಇದು ರಿವರ್ಸ್. ಅವನಿಗೇನೋ ಮದುವೆ ಮಾಡ್ಕೋಬೇಕು ಅಂತ ರೆಡಿ ಇದ್ದಾನೆ, ಮುಹೂರ್ತಗಳು ಇದೆ, ಕಲ್ಯಾಣ ಮಂಟಪಗಳು ಇದೆ, ಮಾಡ್ಲಿಕ್ಕೆ ಸ್ತೋಮತೆ ಇದೆ, ಮನೆಗೆ ಎಲ್ಲರೂ ಸಿದ್ಧ ಇದ್ದಾರೆ, ಒಂದು ಹುಡುಗಿ ಮಾತ್ರ ಸಿದ್ಧ ಇಲ್ಲ ಅಷ್ಟೆ. ಇನ್ನೇನು ಆ ಹುಡುಗಿ ಪ್ರಪೋಸಲ್ ಆಗಿದೆ, ಅವರು ಎಸ್ ಅನ್ನಬೇಕು, ಮದುವೆ ಮಾಡಿಬಿಡ್ತಾರೆ. ಆದರೆ ಯಾರೂ ಕೂಡ ಎಸ್ ಅನ್ನಲಿಕ್ಕೂ ರೆಡಿ ಇಲ್ಲ, ಮುಂದುವರಿತಾ ಇರ್ತಾರೆ. ಅಥವಾ ಪ್ರೀತಿ ಮಾಡಿದಂಥ ಹುಡುಗಿ ಅಥವಾ ಹುಡುಗ ಯಾವುದೋ ಕಾರಣಗಳಿಂದ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಎಸ್ ಅಂದರೆ ಮದುವೆ ಆಗೋಗುತ್ತೆ. ಸೊ ನಡಿಬೇಕು ಅಂತಂದರೆ ದಶೆ ಗೋಚಾರ ಎರಡೂ ಸಹಕಾರ ಇರಬೇಕು. ದಶೆ ಚೆನ್ನಾಗಿದ್ದು ಗೋಚಾರ ಇಲ್ಲದಿದ್ದರೆ ಬಂಧ ಗಟ್ಟಿಯಾಗಿದೆ, ಆದರೆ ಮದುವೆ ಮಾಡಲಿಕ್ಕೆ ಬೇರೆ ಅವಾಂತರಗಳು. ಗೋಚಾರ ಚೆನ್ನಾಗಿದೆ, ದಶೆ ಚೆನ್ನಾಗಿಲ್ಲ ಅಂತಂದರೆ ಏನು ಅವಾಂತರಗಳಿದೆ, ಈಗಿದ್ದರೆ ಈಗಲೇ ಮದುವೆ ರೆಡಿ, ಆದರೆ ಹುಡುಗ ಅವಕಾಶ ಒಪ್ಪಲಿಕ್ಕೆ ರೆಡಿ ಇರಲ್ಲ. ಎರಡೂ ಇಲ್ಲ, ಗೋಚಾರ ಅನುಕೂಲ ಇಲ್ಲ, ದಶೆ ಅನುಕೂಲ ಇಲ್ಲ ಅಂತಂದರೆ ಅಸಲು ಮದುವೆ ಬಗ್ಗೆ ಟಾಪಿಕೇ ಬರೋದಿಲ್ಲ. ಇವರು ಮದುವೆ ಸಂಬಂಧಗಳು ನೋಡೋದಾಗಲಿ, ಇಲ್ಲ ರೀ ನಾವು ಇನ್ನೂ ಏನು ಅಂದ್ಕೊಳ್ತಾ ಇಲ್ಲ ಮದುವೆ ವಿಚಾರ. ಯಾರನ್ನ ಕೇಳಿದ್ರೆ ಏನು ರೀ ಇನ್ನೂ ಮದುವೆ ಮಾಡ್ತಾರೆ, ಇನ್ನೂ ಹುಡುಗ ಇದ್ದಾನೆ ರೀ, ಈಗಲೇ ಯಾಕೆ ಸ್ವಲ್ಪ ದಿನ ಆನಂದವಾಗಿರಲಿ, ನಾವಿನ್ನೂ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಅಥವಾ ಅವನು ಓದಬೇಕು, ಅವನು ಅಮೆರಿಕಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ದಾನೆ, ಸದ್ಯಕ್ಕೆ ಏನು ನಾವು ಅಂದ್ಕೊಳ್ತಾ ಇಲ್ಲ. 35-36 ವರ್ಷ ಆದರೂ ಕೂಡ ಮನೆಗೇನು ಅಂದ್ಕೊಳ್ಳೋದೇ ಇಲ್ಲ. ಯಾವಾಗ ದಶೆಯ ಅನುಕೂಲ ಇಲ್ಲ, ಗೋಚಾರ ಅನುಕೂಲ ಇಲ್ಲ. ಅಟ್ಲೀಸ್ಟ್ ಗೋಚಾರ ಅನುಕೂಲ ಇದ್ದರು ಬೇಗ ಮದುವೆ ಮಾಡಿರಿ ಅಂತ ಹುಡುಗನ್ನ ರೆಡಿಯಾಗಿರ್ತಾನೆ, ಹುಡುಗಿ ಸಿಗೋದಿಲ್ಲ, ಹುಡುಗಿನ ಹುಡುಕೋದು ಮತ್ತೆ. ಅಟ್ಲೀಸ್ಟ್ ದಶೆ ಚೆನ್ನಾಗಿತ್ತು, ಗೋಚಾರ ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ಇವತ್ತಲ್ಲಾದರೂ ನಾಳಾದರೂ ಮಾಡ್ತೇವೆ. ಹಾಗೆ ಎರಡೂ ಯಾವಾಗ ಅನುಕೂಲ ಆಗುತ್ತೋ ಮದುವೆ ಅಂತಂಬುದು ಸಕ್ರಿಯ ಆಗ್ತದೆ. ಒಂದು ಮದುವೆ ಒಂದೇ ಅಲ್ಲ, ಉದ್ಯೋಗ ಯಾವುದೇ ಪ್ರಶ್ನೆ ಕೇಳಲಿ ಇದೇ ರೀತಿ ನಾವು ಅರ್ಥ ಮಾಡಿಕೊಳ್ತೇವೆ. ವಿವಾಹ ಆದರೆ ಸ್ವಲ್ಪ ಬೇಗ ನಿಮಗೆ ರಿಯಲ್ ಟೈಮಲ್ಲಿ ಅರ್ಥ ಆಗುತ್ತೆ ಅಂತ ಅಂಬೋದು ಒಂದು ಎಕ್ಸಾಂಪಲ್ ಹೇಳಿದೆ. ಸೊ ಒಂದು ಮಟ್ಟದ ದಶೆ ಅಂತರ್ದಶೆ ಅಥವಾ ಪ್ರತ್ಯಂತರ ದಶೆ ಮಾತ್ರ ಇದ್ದರೂ ಕೂಡ ಫಲ ಸಾಧ್ಯ. ಆದರೆ ಗೋಚಾರ ಸಹಕಾರ ಇಲ್ಲದೇ ಇದ್ದರೆ ಫಲ ಪ್ರಭಾವ ಆಗೋದಿಲ್ಲ, ಅದು ಸಹಕಾರ ಇರಲೇಬೇಕು. ಅಂತರ್ದಶೆ ಪ್ರತ್ಯಂತರ ದಶೆಯಲ್ಲಿ ಒಂದು ವೇಳೆ ಪ್ರತ್ಯಂತರ ದಶೆ ಇಲ್ಲದ್ರೂ ಕೂಡ ಪರವಾಗಿಲ್ಲ, ಅಪ್ರಾಕ್ಸಿಮೇಟ್ಲಿ ಮದುವೆ ನಡೆಯುತ್ತೆ ಅಂದ್ಕೋಬೇಕು. ದಶೆ ಅಂತರ್ದಶೆ ಇದ್ದರೆ ಸಾಕು. ಗೋಚಾರ ಇದ್ರೇ ಮುಂದುವರ್ಲಿಕ್ಕೆ ಸಾಧ್ಯ, ಇಲ್ಲದ್ರೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಲ್ಲ. ಹೇಳಬೇಕಾದ್ರೆ ಮಹಾದಶೆ ಅಂತಂಬೋದು ಒಂದು ಬೀಜ ಇದ್ದಂಗೆ ರೀ. ಅಂತರ್ದಶೆ ಅಂತಂಬೋದು ಬೀಜ ಹಾಕಿದರೆ ತಾನೇ ಮೊಳಕೆ ಬರೋದು. ಅದು ಮೊಳಕೆ ಬೀಜ ಏನು ಹಾಕಿದ್ದೇವೆ ಅದು ಮೊಳಕೆ ಬರಬೇಕಲ್ಲ, ಆ ಮೊಳಕೆ ಬರೋ ಸಮಯನ ಅಂತರ್ದಶೆ ಅಂತ ಕರಿತೇವೆ. ಪ್ರತ್ಯಂತರ ದಶೆ ಅಂತಂದ್ರೆ ಏನು? ಹೂ ಬರಬೇಕು, ಆವಾಗ ಇನ್ನು ಸ್ವಲ್ಪ ಫಲ ಜಾಸ್ತಿ ಕೊಟ್ಟಿದೆ ಅಂತ. ಇದು ಹಂತವಾಗಿ ಬೀಜ ಹಾಕಬೇಕು, ಅದು ಮೊಳಕೆ ಬರಬೇಕು, ಹೂ ಬರಬೇಕು. ಮಹಾದಶೆ ಅಂತಂದರೆ ರೆಡಿಯಾಗಿದ್ದೇವೆ ಅಂತ ಅರ್ಥ. ಅಂತರ್ದಶೆ ಅಂತಂದರೆ ಪ್ರಯತ್ನಗಳು ನಡೀತಾ ಇದೆ. ಪ್ರತ್ಯಂತರ ದಶೆ ಅಂತಂದರೆ ಪ್ರಯತ್ನಗಳು ಕಂಪ್ಲೀಟ್ ಆಗಿದೆ, ಇನ್ನು ಮದುವೆ ಮಾಡೋದೊಂದೇ ಮುಗುಳಿದಿರೋದು ಬಾಕಿ, ಅಥವಾ ಆಫೀಸಲ್ಲಿ ಜಾಯ್ನ್ ಆಗೋದೊಂದೇ ಬಾಕಿ ಇರೋದು, ಈ ರೀತಿ. ಇನ್ನು ಸೂಕ್ಷ್ಮದಶೆ ಮತ್ತು ಪ್ರಾಣದಶೆಯ ವಿಚಾರಕ್ಕೆ ಬಂದರೆ, ಸೊ ವಿಂಶೋತ್ತರಿ ದಶೆ ಅತಿ ಆಂತರಿಕ ಹಂತಗಳವಲ್ಲ. ಅವುಗಳ ಅರ್ಥ ಹೀಗೊಂದು ಮಾಡ್ಕೋಬೇಕಾದ್ರೆ ಮಹಾದಶೆ ಏನೋ ವರ್ಷಗಳಲ್ಲಿರ್ತದೆ, ಅಂತರ್ದಶೆ ಕೆಲವಿನ ವರ್ಷಗಳು, 1-2 ವರ್ಷ ಮ್ಯಾಕ್ಸಿಮಮ್, ಪ್ರತ್ಯಂತರ ದಶೆ ತಿಂಗಳುಗಳಿರ್ತದೆ. ಸೂಕ್ಷ್ಮದಶೆ ಅಂತಂಬೋದು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಇರ್ತದೆ. ಮ್ಯಾಕ್ಸಿಮಮ್ ಅಂದರೆ ವಾರಗಳು, ಮಿನಿಮಮ್ ಅಂದರೆ ದಿನಗಳಲ್ಲಿರ್ತದೆ. ಇದು ಮನಸ್ಸಿನ ನಿರ್ಣಯ, ಸೂಕ್ಷ್ಮ ಪ್ರೇರಣೆ. ಮದುವೆಗೆ ಡೇಟ್ ಎಲ್ಲ ನಿಶ್ಚಿತಾರ್ಥ ಎಲ್ಲ ಆಗೋಯ್ತು, ಇನ್ನು ಆ ಮದುವೆ ದಿನ ಬರುತ್ತಲ್ಲ ಆವತ್ತಿನ ದಿನ ಇವನ ಮನಸ್ಸು ಹೇಗಿರ್ತದೆ ಅಂತಂಬೋದು ಸೂಕ್ಷ್ಮದಶೆ ಇರ್ತದೆ. ಪ್ರಾಣದಶೆ ಅಂತಂಬೋದು ಯಾವುದಕ್ಕಾಗಿ ಮದುವೆ ಆಗ್ತಾ ಇರೋದು? ಅವರ ಗೃಹಸ್ಥ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ, ಇಲ್ಲ ಸಾಂಸಾರಿಕ ಜೀವನ ನಡೆಸಲಿಕ್ಕೆ. ಮಹಾ ಅಂತಂದರೆ ಫಸ್ಟ್ ನೈಟ್ ಅಂತೆ. ಆ ಪಾಯಿಂಟ್ ಬರೋದು ಯಾವಾಗ ಅಂದರೆ ಪ್ರಾಣದಶೆ ಬಂದಾಗ. ಸೊ ಈ ಲೆವೆಲ್ ಅಷ್ಟು ಡೀಪಾಗಿ ನಾವು ಹೋಗಲ್ಲ, ಮದುವೆ ಮಾಡಿಬಿಡೋಣ, ಅದು ಅವ್ರ ಇಷ್ಟ.
ಮದುವೆ ಮಾಡಿದ ಮೇಲೆ ಅವರು ಇಲ್ಲ ರೀ ನಾವಿಬ್ಬರು ಇನ್ನು ಫಾರಿನಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ದೀವಿ, ನಮಗೆ ಇವಾಗಲೇ ಬೇಡ, ಅಥವಾ ಇನ್ನೊಂದು ವಾರ ಆದಮೇಲೆ, ಅಥವಾ ಮದುವೆ ಮಾಡ್ಕೊಂಡು ಇಮಿಡಿಯೇಟ್ಲಿ ಎಲ್ಲೋ ಹೋಗಿರ್ತಾನೆ, ಮತ್ತೆ ಬಂದ ಮೇಲೆ ಫಸ್ಟ್ ನೈಟ್, ಈ ರೀತಿ. ಸೊ ಪ್ರಾಣದಶೆ ಸೂಕ್ಷ್ಮದಶೆ ಅಂತಂಬೋದು ತುಂಬ ಕೊನೆಯದು. ಸೂಕ್ಷ್ಮದಶೆ ಅಂತಂಬೋದು ಫ್ರಾಗ್ರೆನ್ಸ್, ಒಂದು ಹೂವಿನ ಆ ಹೂವೇನ ಬಂದ್ಬಿಟ್ಟಿದೆ, ಪರಿಮಳ ಬರಬೇಕಲ್ಲ, ಅದು ಸೂಕ್ಷ್ಮದಶೆ ಇರ್ತದೆ. ಪ್ರಾಣದಶೆ ಲೈಫ್ ಬ್ರೀತ್. ಗೋಚಾರ ಅಂತಂಬೋದು ಬೆಳಕು ಮತ್ತು ಮಳೆ. ಈಗ ಬೀಜ ಹಾಕಿಬಿಡ್ತೇವೆ, ಅದು ಬೆಳಿಬೇಕಾದ್ರೆ ಅದಕ್ಕೆ ಆ ವಾತಾವರಣ ಅನುಕೂಲ ಇರಬೇಕಲ್ಲ, ಮಳೆ ಬೆಳೆ ಎಲ್ಲ ಚೆನ್ನಾಗಿರ್ಬೇಕು. ಅತಿಯಾಗಿ ಮಳೆ ಬಂದರೆ ನೀವು ಬೀಜ ಬಿತ್ತಿದ್ರೂ ಕೂಡ ಬೆಳೆಯಲ್ಲ. ಬೀಜ ಬಿತ್ತಿ ಅದು ಮೊಳಕೆ ಬಂದು ಹೂ ಬಂದರೂ ಕೂಡ ಅತಿಯಾದಂಥ ಮಳೆ ಬಂದರೆ ಅದರ ಒಂದು ಫಲವನ್ನು ನಿಮಗೆ ಸಿಗೋದಿಲ್ಲ. ಮಳೆ ಬರದೇ ಇದ್ರೂ ಕೂಡ ನಿಮಗೆ ಅದು ಒಣಗಿ ಹೋಗ್ತದೆ. ಹಾಗಾಗಿ ಗೋಚಾರ ಅಂತಂಬುದು ಪ್ರಕೃತಿಯ ಅನುಕೂಲತೆ ಅಥವಾ ನಿಮ್ಮ ಅಂತರದಲ್ಲಿ ಮನಸ್ಸಿನ ಅನುಕೂಲತೆ. ಎಷ್ಟೋ ಜನಕ್ಕೆ ನೋಡಿ ಸಂಬಂಧಗಳೇನೋ ಬರ್ತಾ ಇರುತ್ತೆ, ಆದರೆ ಇವನೇನಂತಾನೆ, ಇದಕ್ಕೆ ನಾವು ಒಳ್ಳೆ ಸಂಬಂಧ ಬರ್ತೀನೋ, ಇದು ಬೇಡ, ಮೂಗು ದುಡ್ಡದಾಗಿದೆ, ಸ್ವಲ್ಪ ಕುಳ್ಳಗಿದ್ದಾಳೆ, ನೋಡ್ಲಿಕ್ಕೆ ಅಷ್ಟೇನು ಚೆನ್ನಾಗಿಲ್ಲ, ಈ ರೀತಿ ಹೇಳ್ತಾ ಇರ್ತಾನೆ. ಅದೇನಾಗ್ತದೆ, ಬರ್ತಾ ಇರ್ತೇನೆ ಸಂಬಂಧಗಳು, ಇವನು ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇರ್ತಾನೆ. ಯಾವಾಗ ಗೋಚಾರ ಬರದೇ ಇದ್ದಾಗ. ಸೊ ಗೋಚಾರ ಬಂದ್ಬಿಡ್ತು, ದಶೆ ಬರ್ತಾ ಇಲ್ಲ, ಆವಾಗೇನಾಗ್ತದೆ, ಸಂಬಂಧಗಳೇ ಬರಲ್ಲ. ಅಯ್ಯೋ ಯಾರೋ ನೋಡಿ ನೋಡಿ ಸಾಕಾಯಿತು, ಈಗ ನೋಡ್ರಿ ಸಂಬಂಧಗಳು ಬರೋದು ಕಡಿಮೆ ಆಯಿತು, ಸರಿ ಯಾರು ಬಂದ್ರೂ ಅದು ಮಾಡ್ಕೊಂಡ್ಬಿಡ್ತೆ ಅಂತ ರೆಡಿ ಆಗ್ತಾನೆ, ಬಟ್ ಸಂಬಂಧಗಳು ಬರೋಷ್ಟಿಲ್ಲ, ಯಾಕೆಂದರೆ ಏಜ್ ಆಗೋಯ್ತು. ಸೊ ಅದಕ್ಕೆ ದಶೆ ಗೋಚಾರ ಎರಡೂ ಬಂದಾಗೆ ಕಾರ್ಯಕ್ರಮ ನಡಿಬೇಕು. ಇಲ್ಲ ಅಂತಂದರೆ ಮಿಸ್ ಆಯಿತು ಅಂತಂದರೆ ಮತ್ತೆ ಬರೋದಿಲ್ಲ. ಅದಕ್ಕೆ ಮದುವೆ ಮಾಡಿಕೊಳ್ಳುವಂಥ ಹುಡುಗ ಹುಡುಗಿಯ ತಂದೆ ತಾಯಿಗಳು ಇದೇ ಗಮನಿಸಬೇಕು. ಗೋಚಾರ ಎಲ್ಲ ಸಮಯದಲ್ಲೂ ಬರೋದಿಲ್ಲ. ಆ ದಶೆ ಗೋಚಾರ ಎರಡು ಕೊಯಿನ್ಸೈಡ್ ಆದಾಗೆ ನಮ್ಮ ನಿರ್ಣಯಗಳು ಕರೆಕ್ಟಾಗಿರಬೇಕು. ಇಲ್ಲ ನಾವು ಮಿಸ್ ಮಾಡಿದ್ವಿ, ಇನ್ನು ಸ್ವಲ್ಪ ದೂರ ಹೋದರೆ ಇನ್ನು ಸ್ವಲ್ಪ ಒಳ್ಳೇದು ಸಿಗತ್ತೆ. ನಮ್ಮ ತಂದೆ ಒಂದು ಕತೆ ಹೇಳ್ತಿದ್ರು ಚಿಕ್ಕಂದಾಗ. ಒಬ್ಬನ ಪಾಪ ತೆಂಗಿನಕಾಯಿ ಎಳ್ನೀರು ಕುಡಿಬೇಕು ಅಂತ ಅನಿಸ್ತು. ಒಂದು ಕಡೆ ಹೋಗ್ತಾನೆ, ಎಷ್ಟಪ್ಪ ಅಂತಂತ, 2 ರೂಪಾಯಿ. 1 ರೂಪಾಯಿ 50 ಪೈಸೆ ಕೊಡ್ತೀಯಾ? ಪಕ್ಕದ ಅಂಗಡಿಗೆ ಹೋಗು, ಅಲ್ಲಿ ಕೇಳ್ತಾನೆ, ಎಷ್ಟಪ್ಪ? 1 ರೂಪಾಯಿ. 1 ರೂಪಾಯಿ ಕೊಡ್ತೀಯಾ? ಹೀಗೆ ಹೋಗ್ತಾನೆ ಕೊನೆಗೆ 10 ಪೈಸೆ ಬರುತ್ತೆ. 10 ಪೈಸೆ ಯಾಕೆ, ಫ್ರೀಯಾಗಿ ಕೊಟ್ಬಿಡು ಅಂತ ಕೇಳ್ತಾರೆ. ಅಲ್ಲಿ ದೊಡ್ಡ ಮರ ಇದೆ, ಅದು ಹೋಗಿ 10 ಅಂತ ಹೇಳ್ತಾರೆ. ಅಲ್ಲಿ ಫ್ರೀಯಾಗಿ ನೀ ಎಷ್ಟು ಬೇಕಾದ್ರೆ ಅಷ್ಟು ಕೊಂಡ್ಕೊಂಡು ಮೇಲೆ ಹತ್ತಾನೆ, ಕೆಳಗೆ ಬೀಳ್ತಾನೆ, ಅವನಿಗೆ ಎಕ್ಸ್ಪರ್ಟ್ ಅಲ್ಲ, ಕಾಲು ಮುರ್ಕೊಳ್ತಾನೆ, 10 ರೂಪಾಯಿ ಖರ್ಚಾಗ್ತದೆ. ಹಾಗೆ ಇನ್ನು ಸ್ವಲ್ಪ ಒಳ್ಳೆ ಸಂಬಂಧ ಬರ್ತದೆ, ಇನ್ನು ಸ್ವಲ್ಪ ಒಳ್ಳೆ ಸಂಬಂಧ ಬರ್ತದೆ, ಹಾಗಿದೆ ಹೀಗಿದೆ ಅಂತ ಅಂದ್ಕೊಡ್ತಾ ಇದ್ದರೆ ಕೊನೆಗೆ ಸಂಬಂಧಗಳು ಬರೋದೇ ಬಿಟ್ಟು ಹೋಗ್ತದೆ. ಯಾಕೆಂದರೆ ಗೋಚಾರ ಅಂತಂಬೋದು ತುಂಬ ರೋಲ್ ಪ್ಲೇ ಮಾಡ್ತದೆ. ಜಾತಕ ದಶೆ ಬರಬೇಕು, ಗೋಚಾರ ಬರಬೇಕು. ಆ ಎರಡೂ ಬಂದಾಗ ಮದುವೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ನಮಗಿರಬೇಕು. ಆ ಇಂಟ್ರೆಸ್ಟ್ ಇದ್ರೇ ಆಗ್ತದೆ, ಇಲ್ಲದ್ರೆ ಆಗೋದೇ ಇಲ್ಲ. ಜೀವನ ಆ ಜನ್ಮ ಬ್ರಹ್ಮಚಾರ್ಯ ಇದ್ದು ಬಿಡ್ತಾನೆ ಅಷ್ಟೇ. ಸನ್ಯಾಸಿಗಳು ಕೂಡ ದಶೆ ಬರ್ತದೆ, ಗೋಚಾರ ಬರ್ತದೆ, ಎಲ್ಲ ಬರ್ತದೆ, ಮಾತುಕತೆ ಎಲ್ಲ ನಡೀತದೆ, ಆದರೆ ಅವರಿಗೆ ಮದುವೆ ಮಾಡ್ಕೋಬೇಕು ಅಂತಿರಲ್ಲ. ಹಾಗೆ ಆಮೇಲೆ ತಾತ್ವಿಕವಾಗಿ ನಾವು ನೋಡಿದರೆ ಈ ವಿಚಾರವನ್ನು, ಸೊ ಮಹಾದಶೆ ಅಂತಂಬೋದು ಜೀವನದ ಬೀಜ, ಜೀವನದ ದಿಕ್ಕು ಹುಟ್ಟುವುದು. ಅಂತರ್ದಶೆ ಅಂತಂಬೋದು ವಾಸ್ತವ ಬೆಳವಣಿಗೆ ಪ್ರಾರಂಭ ಆಗುವುದು. ಪ್ರತ್ಯಂತರದಶೆ ಘಟನೆ ನಿಜವಾಗಿ ಅರಳುವುದು. ಸೂಕ್ಷ್ಮದಶೆ ಅಂತಂದರೆ ಅಂತಃಕರಣದ ಚೈತನ್ಯ, ಮನಸ್ಸಿನ ಪರಿವರ್ತನೆ. ಪ್ರಾಣದಶೆ ಪರಿಣಾಮದ ಕ್ಷಣ, ಕಾರ್ಯರೂಪದ ಸ್ಫೂರ್ತಿ ಅಂತ ಹೇಳ್ತಾರೆ. ಸೊ ಸೂಕ್ಷ್ಮದಶೆ ಅಂತಂದರೆ ಆ ಘಟನೆಗೆ ಸಂಬಂಧಿಸಿದಂಥ ಅಂತರ್ನಿಲಿತ ಮನೋಭಾವ ಅಥವಾ ಚೇತನದ ಸ್ಥಿತಿ. ಉದಾಹರಣೆಗೆ ವಿವಾಹದ ಪ್ರತ್ಯಂತರ ದಶೆ ನಡೀತಾ ಇದ್ದರೆ ಸೂಕ್ಷ್ಮದಶೆಯಲ್ಲಿ ಆ ವ್ಯಕ್ತಿಯ ಮನಸ್ಸು ವಿವಾಹದ ಬಗ್ಗೆ ತೀವ್ರವಾಗಿ ಯೋಚಿಸಲು ಸ್ಟಾರ್ಟ್ ಆಗ್ತದೆ. ಮದುವೆ ಇನ್ನೇನು ಹತ್ತಿರ ಬರ್ತಾ ಇದೆ ಡೇಟ್ಸ್ ಅಂತಂದರೆ ಏನು ಮಾಡಬೇಕು, ಮದುವೆ ಆದಮೇಲೆ ಹೆಂಗಿರಬೇಕು, ಯಾರು ಬರಬೇಕು, ಮದುವೆ ಆದಮೇಲೆ ಎಲ್ಲಿ ಹೋಗೋಣ, ಯಾವುದಕ್ಕೆ ಹೋಗೋಣ, ಹೇಗೆ ಪ್ಲ್ಯಾನ್ ಮಾಡೋಣ, ಇದೆಲ್ಲ ತೀವ್ರವಾಗಿ ಯೋಚಿಸ್ತಾ ಇರ್ತಾನೆ. ಸೊ ತೀರ್ಮಾನ ಕೈಗೊಳ್ಳೋದಕ್ಕೆ ಪ್ರೇರೇಪಣೆ ಮಾಡ್ತದೆ. ಪ್ರಾಣದಶೆ ಅಂತಂದರೆ ಜೀವಶಕ್ತಿಯ ಕ್ರಿಯಾತ್ಮಕವಾದಂಥ ಪ್ರಭಾವ. ಆ ಕ್ಷಣದಲ್ಲಿ ಘಟನೆ ನಿಜವಾಗಿಯೂ ನಡೀತದೆ. ವಿವಾಹ, ಜನನ, ಮರಣ, ಪ್ರಯಾಣ, ತೀರ್ಮಾನ ಇತ್ಯಾದಿ ಸಾಕ್ಷಾತ್ ಪ್ರಕ್ರಿಯೆ ಆಗೋದೇ ಆ ಸಮಯದಲ್ಲಿ. ಒಂದು ಅನುಭವದ ಕ್ರಮದಲ್ಲಿ ನಾವು ನೋಡಿದ್ರೆ ಮಹಾದಶೆ ಅಂತಂಬೋದು ಜೀವನದ ಅಧ್ಯಾಯ ಬದಲಾಗ್ತಾ ಇದೆ ಅಂತಂಬೋ ಭಾವನೆ ಬರುತ್ತೆ. ಅಂತರ್ದಶೆ ಅಂತಂದರೆ ಹೊಸ ಘಟನೆಗಳ ಪ್ರಾರಂಭ ಆ ಸಮಯದಲ್ಲಿ. ಪ್ರತ್ಯಂತರದಶೆ ಫಲಿತಾಂಶ ಸ್ಪಷ್ಟವಾಗುವುದು. ಸೂಕ್ಷ್ಮದಶೆ ಒಳಭಾವನದ ಬದಲಾವಣೆ, ಮನೋಭಾವದ ಸಿದ್ಧತೆ. ಪ್ರಾಣದಶೆ ಎಂಬುದು ಘಟನೆ ನಿಜವಾಗಿಯೂ ನಡೆಯೋದು, ಪ್ರಯೋಗದ ಕ್ಷಣ, ಹೀಗೆ ಹೇಳ್ಬೋದು. ಇನ್ನು ಇದು ನಾವು ಇಷ್ಟು ಡೀಪಾಗಿ ಹೋಗಲ್ಲ, ಸೂಕ್ಷ್ಮದಶೆ ಪ್ರಾಣದಶೆವರೆಗೂ ಹೋಗಲ್ಲ. ಮ್ಯಾಕ್ಸಿಮಮ್ ಸ್ಥೂಲವಾಗಿ ನೀವು ನೋಡಬೇಕಾದ್ರೆ ಮಹಾದಶೆ ಅಂತರ್ದಶೆ ಸಾಕು.
ಇನ್ನು ಸ್ವಲ್ಪ ಡೀಪಾಗಿ ನೋಡ್ಬೇಕಂದ್ರೆ ಪ್ರತ್ಯಂತರ ದಶೆ ಹೋಗಿ, ಅದು ರ್ಯಾರ್ ಕೇಸ್. ಇನ್ನೇನು ಯಾವ ತಿಂಗಳಲ್ಲಾಗತ್ತೆ ಅಂತ ತಿಳ್ಕೊಳ್ಬೇಕು ಅಂತಂದಾಗ ಪ್ರತ್ಯಂತರ ದಶೆ. ಅದರ್ವೈಸ್ ಮಹಾದಶೆ ಅಂತರ್ದಶೆಯಲ್ಲೇ ಈ ಸಮಯದಲ್ಲಿ ಅಪ್ರಾಕ್ಸಿಮೇಟ್ಲಿ ಆಗುತ್ತೆ ಅಂತ ನೀವು ಹೇಳ್ಬೋದು. ಸೂಕ್ಷ್ಮದಶೆ ಪ್ರಾಣದಶೆಯ ಲೆವೆಲಲ್ಲಿ ನಾವು ಹೇಳಲಿಕ್ಕೆ ಬರಲ್ಲ. ಅದು ಋಷಿ ಮುನಿಗಳು ಹೇಳ್ತಿದ್ರು, ನಮ್ಮ ಕೈಯಲ್ಲಿ ಈಗ ಅಂತ ಹತ್ರ ಹೇಳುವಂಥ ಸಿದ್ಧತೆ ಯಾರಿಗೂ ಇಲ್ಲ. ನೀವು ಬೇಕಾದ್ರೆ ರೆಟ್ರೋಸ್ಪೆಕ್ಟಿವ್ ವೇಯಲ್ಲಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೋದು ವಿನ ನಮ್ಮ ಮದುವೆ ಆಯ್ದಂಥ ಮುಹೂರ್ತದಲ್ಲಿ ಯಾವ ಮಹಾದಶೆ ನಡೀತಾ ಇತ್ತು, ಯಾವ ಅಂತರ್ದಶೆ, ಯಾವ ಪ್ರಾಣದಶೆ, ಅದೆಲ್ಲ ನೀವು ಚೆಕ್ ಮಾಡ್ಕೋಬೋದು, ಅದನ್ನು ಅನುಸಂಧಾನ ಮಾಡ್ಕೋಬೋದೇ ಹೊತ್ತು ನಾವು ನೋಡಿದ ತಕ್ಷಣ ಸೂಕ್ಷ್ಮದಶೆ ಪ್ರಾಣದಶೆಯಲ್ಲಿ ಹೇಳಿಕೆ ಬರೋದಿಲ್ಲ. ಆಮೇಲೆ ದಶಾಫಲಗಳ ವಿಚಾರಕ್ಕೆ ಬರೋಣ. ಸೊ ಏನಾಗ್ತದೆ ಈ ವಿಂಶೋತ್ತರಿ ದಶವನ್ನು ಕೆಲವಿನ ಸೂತ್ರಗಳಿವೆ, ಆ ಸೂತ್ರಗಳನ್ನು ನಾವು ಚರ್ಚೆ ಮಾಡೋಣ. ಫಲ ಹೇಳಲಿಕ್ಕೆ ಬೇಕಾದಂಥ ಸೂತ್ರಗಳು ಏನು ಸೂತ್ರ ಹೇಳ್ತಾರೆ ಅಂತಂದರೆ, ಮೊದಲನೇದು ಲಗ್ನೇಶಃ ತ್ರಿಕೋಣೇಶಶ್ಚ ಶುಭ ಫಲದ ಸರ್ವದಾ ಅಂತ ಬರುತ್ತೆ. ಸೊ ಲಗ್ನಾಧಿಪತಿ ಮತ್ತು ತ್ರಿಕೋಣಾಧಿಪತಿಗಳು ಯಾವಾಗಲೂ ಶುಭ ಫಲ ನೀಡ್ತಾರೆ. ಲಗ್ನಾಧಿಪತಿ ದಶೆ ಬಂದರೂ ಅದು ಮಹಾದಶೆ ಆಗಲಿ, ಅಂತರ್ದಶೆ ಆಗಲಿ, ಪ್ರತ್ಯಂತರ್ದಶೆ ಆಗಲಿ, ಲಗ್ನಾಧಿಪತಿ ದಶೆ ಬಂದು ಯಾವಾಗೂ ಕೂಡ ಒಳ್ಳೆಯದನ್ನೇ ಮಾಡ್ತದೆ. ನಿಮ್ಮ ಜೀವನದಲ್ಲಿ ನೀವೇನು ಬಯಸ್ತೀರೋ ಅದು ಒಳ್ಳೆ ಕಡೆಯೇ ಕರ್ಕೊಂಡು ಹೋಗ್ತದೆ. ಅವರ ಈ ದಶೆಯಲ್ಲಿ ಆರೋಗ್ಯ, ಗೌರವ, ಪ್ರಗತಿ, ಆತ್ಮಶಾಂತಿ ಸಿಗತ್ತೆ. ಈಗ ಮನಃಶಾಂತಿ ಸಿಗಬೇಕಾದ್ರೆ ಫಸ್ಟ್ ಮನಸ್ಸಲ್ಲಿರೋದು ಈಡೇರಬೇಕಲ್ಲ, ಆ ಈಡೇರಲಿಕ್ಕೆ ಪ್ರೇರಣೆ, ಪ್ರೋತ್ಸಾಹಕ ಕೊಡ್ತದೆ ಈ ಲಗ್ನಾಧಿಪತಿ ತ್ರಿಕೋಣಾಧಿಪತಿಗಳ ದಶೆ. ಲಗ್ನ ಅಂತಂದರೆ ಗೊತ್ತು, ತ್ರಿಕೋಣ ಅಂದರೆ 5, 9 ದಶೆಗಳು ಯಾವಾಗೂ ಕೂಡ ಹಿಂದಿನ ಜನ್ಮದ ಪುಣ್ಯಸ್ಥಾನಗಳಲ್ವ. ಆ ದಶೆಯಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯ ಎಲ್ಲ ಕೂಡ ಇವನ ಅನುಭವಕ್ಕೆ ಬರುತ್ತೆ. ಎರಡನೇ ಸೂತ್ರ, ಸೊ ಕೇಂದ್ರ ತ್ರಿಕೋಣಗಳ ಸಂಯುಕ್ತ ಗ್ರಹದ ದಶೆ. ಸೊ ಕೇಂದ್ರ ಮತ್ತು ತ್ರಿಕೋಣಾಧಿಪತಿಗಳು ಸೇರಿದ್ದರೆ, ಜೊತೆಗಿದ್ದರೆ ಅದನ್ನೇಂತೀವಿ ನಾವು ರಾಜಯೋಗ ಅಂತ ಕರಿತೇವೆ. ಕೇಂದ್ರಾಧಿಪತಿ ಇನ್ನೊಂದು ಕೋಣಾಧಿಪತಿ ಇವರು ಜೊತೆಗಿರೋದಾಗಲಿ, ಅವರ ಪರಸ್ಪರ ದೃಷ್ಟಿ ಇರೋದಾಗಲಿ, ಸಂಬಂಧ ಬರಬೇಕು. ಇದ್ದರೆ ಅದು ಅದ್ಭುತವಾದಂಥ ರಾಜಯೋಗ. ಪುಣ್ಯವೂ ಇದೆ, ಅಂದರೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪುಣ್ಯವೂ ಇದೆ, ಶರೀರಕ್ಕೆ ಸುಖ ಕೊಡುವಂಥ ಪುಣ್ಯವೂ ಇದೆ. 2 ಥರ ಪುಣ್ಯವೂ ಇದೆ. ಇದ್ದಾಗ ತುಂಬ ಆನಂದವಾಗಿರ್ತಾನೆ. ಹಾಗೆ ಹಣವೂ ಇರ್ತದೆ, ಈ ಕಡೆ ಜ್ಞಾನವೂ ಇರ್ತದೆ, ಶರೀರವೂ ನೆಮ್ಮದಿ ಇರ್ತದೆ, ಮನಸ್ಸು ನೆಮ್ಮದಿ ಇರ್ತದೆ. ಇದು ಒಳ್ಳೆಯದು. ಆ ಸಂಯುಕ್ತ ಗ್ರಹದಶೆ ಅಥವಾ ಅಂತರ್ದಶೆಯಲ್ಲಿ ಉನ್ನತಿ ಆಗುತ್ತೆ. ವಿವಾಹ, ಧನಲಾಭ, ವ್ಯಾಪಾರ ಯೋಗಗಳು ಎಲ್ಲ ಕೂಡ ಸಾಧ್ಯತೆ ಆಗ್ತದೆ. ಮೂರನೇದು ಯೋಗಕಾರಕನ ದಶೆ. ಯಾವ ಒಂದು ಗ್ರಹಕ್ಕೆ ಕೇಂದ್ರಾಧಿಪತ್ಯ ಮತ್ತು ತ್ರಿಕೋಣಾಧಿಪತ್ಯವು ಎರಡೂ ಬರುತ್ತದೋ ಅವನನ್ನು ಯೋಗಕಾರಕ ಅಂತ ಕರಿತೇವೆ. ಆ ಯೋಗಕಾರಕ ದಶೆ ಯಾವಾಗ ಬರುತ್ತೋ ಅದನ್ನು ಅದೃಷ್ಟೋದಯ ಅಂತಾರೆ. ಈಗ ವೃಷಭ ತುಲಾ ಲಗ್ನಕ್ಕೆ ಶುಕ್ರ ಯೋಗಕಾರಕ, ವೃಷಭ ತುಲಾ ಲಗ್ನಗಳಿಗೆ ಶನಿ ಯೋಗಕಾರಕ, ಕರ್ಕಸಿಂಹ ಲಗ್ನಕ್ಕೆ ಕುಜ ಯೋಗಕಾರಕ, ಮಕರ ಕುಂಭ ಲಗ್ನಗಳಿಗೆ ಶುಕ್ರ ಯೋಗಕಾರಕ. ಈ ಯೋಗಕಾರಕನ ದಶೆ ಏನಾದರೂ ಬಂದರೆ ಆವಾಗ ಕೂಡ ತುಂಬ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದು ಸೂತ್ರ, ದ್ವಿತೀಯ ಅಥವಾ ದ್ವಾದಶಾಧಿಪತಿಗಳ ದಶೆ. ದ್ವಿತೀಯ ದ್ವಾದಶಾಧಿಪತಿ ಯಥಾಸ್ಥಾನ ಶುಭಪದ ಅಂತ. ಅಂದರೆ ದ್ವಾದಶ ಯಾಕೆ ಬಂತು ಅಂದರೆ, ದ್ವಾದಶದಲ್ಲಿ ಒಂದಿದೆ ಕಂಫರ್ಟ್ಸ್ ಅಂತೆ, ಹೌಸ್ ಆಫ್ ಕಂಫರ್ಟ್ ಅಂತ, ಬೆಡ್ ಕಂಫರ್ಟ್ಸ್ ಅಂತೆ. ಅದೊಂದೇ ಅಲ್ಲಿ ಒಳ್ಳೆಯದಿರೋದು. ಅದು ಯೋಗ ದೃಷ್ಟಿಯಿಂದ ಒಳ್ಳೆಯದಲ್ಲ, ಸಾಮಾನ್ಯದ ಲೌಕಿಕ ದೃಷ್ಟಿಯಿಂದ ಅದೊಂದು ಒಳ್ಳೆಯದು. ಈ 2ನೇ ಮನೆ ದಶೆ, 12ನೇ ಮನೆ ಅಧಿಪತಿಗಳ ದಶೆ ಬಂದಾಗ, ಜಾತಕ ದಶೆ ಬಂದರೆ ಅಂತ ಅರ್ಥ ಏನಂತಂದರೆ ಜಾತಕದಲ್ಲಿ ಅದು ಯೋಗ ಇರಬೇಕು, ಅವ್ರು ಶುಭ ಸ್ಥಾನದಲ್ಲಿ ಇರಬೇಕು, ಆವಾಗೇ ಅನುಕೂಲ. ಜಾತಕದಲ್ಲಿ ಪಾಪಸ್ಥಾನದಲ್ಲಿದ್ದರೆ ಆ ಪಾಪಸ್ಥಾನದ ಫಲ ಕೂಡ ಬರ್ತದೆ. ಜೀವನದಲ್ಲಿ ನಾವು ತಾತ್ವಿಕ ದೃಷ್ಟಿಯಿಂದ ನಾವು ನೋಡಿದ್ರೆ ಮನುಷ್ಯ ಬಯಸೋದೇನು? ನೆಮ್ಮದಿಯನ್ನು ಬಯಸ್ತಾನೆ ತಾನೆ. ನೆಮ್ಮದಿ ಬರಬೇಕಾದ್ರೆ 2 ಸೂತ್ರಗಳನ್ನು ಹೇಳ್ತಾರೆ. ಈ 2 ಸೂತ್ರಗಳಲ್ಲಿ ಯಾವುದಾದ್ರೂ ನಾವು ತಂದುಕೊಳ್ಬೋದು, ಅದನ್ನು ಅನುಷ್ಠಾನ ಮಾಡ್ಬೋದು. ಒಂದು ಹೇಳ್ತಾರೆ, ಸುಖ ಜಾಸ್ತಿ ಬೇಕಾ? ಸುಖದ ಜೊತೆ ದುಃಖವೂ ಬರುತ್ತೆ. ಯಾಕೆಂದರೆ ಅದೆರಡೂ ಕೂಡ ದ್ವಂದ್ವಗಳು. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಸುಖ ದುಃಖೇ ಮನುಷ್ಯಾಣಾಂ ಚಕ್ರವತ್ ಪರಿವರ್ತತಃ ನ ಸುಖಂ ಲಭತೆ ನಿತ್ಯಂ ನ ದುಃಖಂ ನಭತೆ ನಿತ್ಯಂ ಅಂತಾರೆ. ಸುಖ ದುಃಖ ಯಾರಿಗೂ ಒಂದೇ ಅಂತೂ ಇರೋದಿಲ್ಲ, ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಸುಖವನ್ನು ಆಕ್ಸೆಪ್ಟ್ ಮಾಡಬೇಕು ಅಂತಂದರೆ ದುಃಖವನ್ನು ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇದು ಜೀವನದ ನಿಯಮ ಇದು. ಹಾಗಾಗಿ
ಸುಖ ಜಾಸ್ತಿ ಬೇಕು ಅಂತಂದರೆ ದುಃಖವನ್ನು ಕೂಡ ನಾವು ಆಕ್ಸೆಪ್ಟ್ ಮಾಡಿಬಿಟ್ರೆ ಬಂದೇ ಬರುತ್ತೆ, ಇದು ಎಕ್ಸ್ಪೆಕ್ಟೆಡ್ ಅಂತಂದಾಗ ಅವನಿಗೆ ಏನೂ ತೊಂದರೆ ಇಲ್ಲ, ಅವ ಮನಸ್ಸು ಕೂಡ ಕೆಡೋದಿಲ್ಲ. ಯಾವಾಗ ಸುಖಕ್ಕೆ ಮಾತ್ರವೇ ಪ್ರಿಪೇರ್ ಆಗಿ ದುಃಖಕ್ಕೆ ಪ್ರಿಪೇರ್ ಆಗದೇ ಇದ್ದಾಗ ಗೊಂದಲ ಆಗ್ತದೆ. ಇದು ಸ್ವಲ್ಪ ಕಷ್ಟ ಅಂದರೆ ಎರಡನೇದಿದೆ. ಏನಂತಂದರೆ ನಿಮಗೆ ದುಃಖವೇ ಬೇಡವಾ? ಬೇಡ, ಆದರೆ ಸುಖವನ್ನು ಬೇಡ ಅಂದ್ಕೊಳ್ಳಿ. ಸುಖ ಯಾವಾಗ ಇರೋದಿಲ್ವೋ ದುಃಖ ಕೂಡ ಇರೋದಿಲ್ಲ. ಇದು ಪ್ರಿಪೇರ್ ಆಗೋದು ಈಸಿ. ಯಾವಾಗ ಸುಖ ಸಿಗಂದರೆ ದುಃಖವನ್ನು ಆಕ್ಸೆಪ್ಟ್ ಮಾಡೋದಕ್ಕಿಂತಲೂ ಬೇಡ ಅಂತ ಅಂದ್ಕೊಳ್ಳೋದು ತುಂಬ ಉತ್ತಮ. ಮನುಷ್ಯ ನೆಮ್ಮದಿಯಾಗಿ ಜೀವನ ಮಾಡಬೇಕಾದ್ರೆ. ಹಾಗಾಗಿ ದ್ವಿತೀಯ ದ್ವಾದಶಾಧಿಪತಿಗಳು ಇದೇ ಹೇಳ್ತಾರೆ, ಸುಖ ದುಃಖ ಎರಡು ಜೊತೆಗೆ ಆಗಿರ್ತದೆ. ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ಸುಖ ಆಗ್ತದೆ, ಕೆಟ್ಟ ಸ್ಥಾನದಲ್ಲಿದ್ದರೆ ದುಃಖ ಆಗ್ತದೆ. ಜಾತಕದಲ್ಲಿ ಎಲ್ಲ ಗ್ರಹಗಳು ಇರ್ತಾವಲ್ಲ, ಕೆಲವಿನ ಗ್ರಹಗಳು ಸುಖ ಸ್ಥಾನದಲ್ಲಿರ್ತವೆ, ಕೆಲವಿನ ದುಃಖ ಸ್ಥಾನದಲ್ಲಿರ್ತವೆ. ಎಲ್ಲ ಗ್ರಹಗಳ ದಶೆಯೂ ನಮಗೆ ನಿತ್ಯವೂ ಅನುಭವಕ್ಕೆ ಬರುತ್ತೆ. ಅಷ್ಟಮಾಧಿಪತಿ ಇದ್ದ ಅಂತ ಅಂದ್ಕೊಳ್ಳಿ, ಪ್ರಾಣದಶೆಯಲ್ಲಿ ದಿನಕ್ಕೆ 1 ಗಂಟೆ ಆದರೂ ಅಷ್ಟಮಾಧಿಪತಿ ದಶೆ ಬರೋದಿಲ್ವಾ? ಖಂಡಿತ ಬರುತ್ತೆ. ಜಾತಕದಲ್ಲಿ ತುಂಬ ಬಲಹೀನವಾಗಿದ್ದರೆ ಅವನಿಗೆ ಸುಖ ಬಂದ್ರೂ ವಿಪರೀತವಾಗಿ ಬರುತ್ತೆ, ದುಃಖ ಬಂದ್ರೂ ವಿಪರೀತವಾಗಿ ಬರುತ್ತೆ. ತುಂಬ ಕಷ್ಟ, ಎರಡೂ ಕಷ್ಟ. ಹಾಗಾಗಿ ಜಾತಕದಲ್ಲಿರುವಂಥ ಯೋಗವನ್ನು ಆಧಾರ ಮಾಡಿಕೊಂಡೇ ಹೇಳಬೇಕು ನಾವು. ಕೇವಲ ಇಲ್ಲಿ ದಶೆಯಲ್ಲಿ ಹೇಳ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ, ಕೇಂದ್ರ ಕೋಣಾಧಿಪತಿ ದರ್ಶಿಗಳು ತುಂಬ ಒಳ್ಳೇದು ಮಾಡ್ತಾರೆ ಅಂದರೆ ಜಾತಕದಲ್ಲಿ ಅವು ದುಷ್ಟಸ್ಥಾನದಲ್ಲಿ ಇತ್ತಂದ್ಕೊಳ್ಳಿ ಹೆಂಗೆ ಒಳ್ಳೇದು ಮಾಡ್ತದೆ. ಸೊ ಜಾತಕವನ್ನು ಬೇಸ್ ಮಾಡಿಕೊಂಡು ಇಲ್ಲಿ ಹೇಳಬೇಕು. ಒಂದು ವೇಳೆ ಕೇಂದ್ರ ಕೋಣ ಸ್ಥಾನಾಧಿಪತಿಗಳು ಬಲವಾಗಿ ಜಾತಕದಲ್ಲಿದ್ದರೆ ಎಷ್ಟು ಬಲ ಇದೆಯೋ ಅಷ್ಟು ಸುಖ ಸಿಗತ್ತೆ. ಇಲ್ಲಿ ಬಲಹೀನವಾಗಿದ್ದರೆ ಎಷ್ಟು ಬಲಹೀನವಾಗಿದ್ದರೋ ಅಷ್ಟೇ ಸುಖ ಸಿಗತ್ತೆ. ಸುಖದಲ್ಲಿ ಕೂಡ ಬಲಹೀನತೆ ಇರುತ್ತೆ. ಹೀಗೆ ಜಾತಕವನ್ನು ಸಮನ್ವಯ ಮಾಡಿ ಹೇಳಬೇಕಾಗತ್ತೆ. ಮತ್ತೊಂದು ಸೂತ್ರ, 3, 6, 8, 11 ಸ್ಥಾನಗಳನ್ನ ತ್ರಿಕಗಳು ಅಂತ ಕರಿತೇವೆ. ತ್ರಿಕಯಾಧಿಪತಿಶ್ಚ ದುಃಖಕಾರಕ ಅಂತ. 3, 6, 8, 11 ಸ್ಥಾನ ತ್ರಿಕಸ್ಥಾನಾಧಿಪತಿಗಳು ಸಾಮಾನ್ಯವಾಗಿ ಶುಭ ಫಲವನ್ನು ನೀಡೋದಿಲ್ಲ. ರೋಗ, ಕಠಿಣ ಪರಿಶ್ರಮೆ, ವಿಘ್ನ, ಅಶಾಂತಿ ಇವನ್ನು ನೀಡ್ತವೆ. ಆದರೆ 6ನೇ ಅಥವಾ 11ನೇ ಭಾವಾಧಿಪತಿಗಳು ಧನ ವ್ಯಾಪಾರದಲ್ಲಿ ಫಲ ನೀಡ್ತಾರೆ. ಯಾಕೆಂದರೆ ಧನ ಜಾಸ್ತಿಯಾಗಿ ವ್ಯಾಪಾರ ಜಾಸ್ತಿ ಆದ್ರೇ ಶತ್ರುಗಳು ಬರುತ್ತೆ. ಫಸ್ಟು ಸುಖ ಬರುತ್ತೆ, ಜೊತೆಗೆ ದುಃಖ ಬರುತ್ತೆ. ಸೊ ಸುಖ ಬೇಕು ಅಂತಂದರೆ ಫಸ್ಟು ಸುಖ ಬರುತ್ತೆ ಅಂತಂದರೆ ಹಣ ಬಂದೇ ಬರುತ್ತೆ ಫಸ್ಟ್. ಆದರೆ ಅದರ ಜೊತೆ ದುಃಖವೂ ಬರುತ್ತೆ. ಈಗ ಲೋಕದ ನಿಯಮ ಅಷ್ಟೆ. ಹಾಗಾಗಿ 3, 6, 8, 11 ಭಾವಾಧಿಪತಿಗಳು ಒಳ್ಳೆಯದು ಮಾಡೋದಿಲ್ಲ. ರೋಗವನ್ನು ತಂದು ಕೊಡ್ತಾರೆ. ರೋಗವನ್ನು ತಂದು ಕೊಡೋದು ಅಂತಂದ್ರೆ ಏನು? ಬೈ ಬರ್ತೆ ರೋಗ ಇರಬೇಕು, ಇಲ್ಲ ಮಧ್ಯದಲ್ಲಿ ರೋಗ ಕೆಡಬೇಕು. ಮಧ್ಯದಲ್ಲಿ ರೋಗ ಯಾವಾಗ ಕೆಡ್ತದೆ? ಅಮಿತವಾದಂಥ ನಮ್ಮ ಶರೀರದ ನಿಯಮಗಳ ಪರಿಪಾಲನೆ ಮಾಡದೇ ಇದ್ದಾಗ. ಅವನಿಗೆ ಪಾಪ ಹಣವೇ ಇಲ್ಲ ಅಂತ, ಅವನಿಗೆ ದುಡ್ಡು ತಿನ್ನೋಕೆ ಇಲ್ಲ ಅಂತಂದರೆ ಅವನಿಗೇನು ರೋಗ ಬರಬೇಕು? ಉಪವಾಸ ಇದ್ದವನಿಗೆ ಯಾವತ್ತಿಗೂ ರೋಗ ಬರಲ್ಲ, ಹೊಟ್ಟೆ ತುಂಬ ತಿನ್ನವನಿಗೆ ರೋಗ ಬರುತ್ತೆ. ಹಾಗಾಗಿ ಈ ತ್ರಿಕಸ್ಥಾನಾಧಿಪತಿಗಳ ದಶೆ ಬಂದಾಗ ಬರೋದಕ್ಕಿಂತಲೂ ಮುಂಚಿತವಾಗಿ ಬೇಕಾದಷ್ಟು ಸುಖ ಐಷಾರಾಮ ಜೀವನವನ್ನು ಕೊಟ್ಟು ಬಿಡ್ತಾರೆ. ಒಂದು ಸಲ ಅದು ಕಸ್ಕೊಂಡಾಗ ಏನಾಗ್ತದೆ? ತುಂಬ ದುಃಖ ಆಗ್ತದೆ. ಹಾಗಾಗಿ ಸುಖವೂ ಬರುತ್ತೆ. ದುಃಖ ಯಾವಾಗ ಬರುತ್ತೆ ಅಂತ ಹೇಳ್ತಾರೋ ಅದರ ಮುಂದೆ ಒಂದು ಸುಖ ಇರುತ್ತೆ ಅಂತ ನಾವು ಡಿಫಾಲ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಸೊ ದುಷ್ಟಗ್ರಹ ಕೇಂದ್ರಾಧಿಪತಿಗಳಾದರೆ ಶನಿ ಆಗ್ಬೋದು, ಕುಜ, ರಾಹು, ಕೇತು ಮುಂತಾದ ಪಾಪಗ್ರಹಗಳು ಕೇಂದ್ರಾಧಿಪತಿ ಆದರೆ ಅವರ ದೋಷ ಕಡಿಮೆ ಆಗ್ತದೆ. ಅವರಿಗೆ ಪೋರ್ಟ್ಫೋಲಿಯೋ ಒಳ್ಳೇದು ಬಂದ್ಬಿಟ್ಟಿದೆ. ಕೆಟ್ಟವರೇ ಬಟ್ ಒಳ್ಳೆ ಪೋರ್ಟ್ಫೋಲಿಯೋ ಬಂದಿರೋದ್ರಿಂದ ಅವರು ಕೆಟ್ಟದ್ದನ್ನೇನು ಮಾಡಲ್ಲ. ಒಬ್ಬನು ಫ್ಯಾಕ್ಷನಿಸ್ಟ್ ಇರ್ತಾನೆ, ಅವನನ್ನು CM ಆಗಿ ಕೂರಿಸ್ಬಿಟ್ಟಿವಿ ಅಂದ್ಕೊಳ್ಳಿ, ಡೈರೆಕ್ಟಾಗಿ ಕೆಟ್ಟ ಕೆಲಸ ಮಾಡೋಕ್ಕೆ ಬರಲ್ಲ. ಅದೇ ಅವನಿಗೆ ಪದವಿ ಇಲ್ಲ ಅಂತ ಅಂದ್ಕೊಳ್ಳಿ, ಹೋಗ್ತಾನೆ, ಯಾರನ್ನ ಬೇಕಾದ್ರೂ ಹೊಡಿತಾನೆ ಮಾಡ್ತಾನೆ. ಅವನಿಗೊಂದು ಗೌರವಪ್ರದವಾದಂಥ ಪದವಿಯಲ್ಲಿ ಕೂಡಿಸ್ಬಿಟ್ರೆ ಅವನಿಗೇನು ಹಿಂದಿನ ಕಾಲದಲ್ಲಿ ಅದೇ ಮಾಡ್ತಿದ್ರು. ಅವನಿಗೆ ಒಂದು ಸನ್ಮಾನ ಮಾಡಿಬಿಡ್ತಿದ್ರು. ಸನ್ಮಾನ ಮಾಡಿಬಿಟ್ರೆ ಅವನಿಗೆ ಒಂದು ಗೌರವ ಬರುತ್ತೆ ಸಮಾಜದಲ್ಲಿ. ಅದನ್ನು ಏನಾದರೂ ಕೆಳಗಿಳಿದ್ರೆ ಕೆಟ್ಟದಾಗಿ ನಡ್ಕೊಂಡ್ರೆ ಆ ಹೆಸರು ಹಾಳಾಗತ್ತೆ ಅಂತ ಅವ್ನು ಸ್ವಲ್ಪ ವಿಘ್ನಗಳು ಮಾಡ್ಲಂಗಿರ್ತಾನೆ. ಅದಕ್ಕೆ ಹಿಂದೆ ಸನ್ಮಾನ ಮಾಡಿಬಿಡ್ತಿದ್ರಿ. ಅದನ್ನ ದುಡ್ಡು ಶ್ರೀಮಂತನಾಗಿದ್ದರೆ ನಮ್ಮ ತಂಟಿಗೆ ಬರಬಾರ್ದಂದ್ರೆ ಸನ್ಮಾನ ಮಾಡಿಬಿಡೋಣ ಅವರಿಗೆ. ಹಾಗೆ ದುಷ್ಟಗ್ರಹಗಳಿಗೆ ಕೇಂದ್ರಾಧಿಪತ್ಯ ಬಂದರೆ ಕೆಟ್ಟದಂತೂ ಜಾಸ್ತಿ ಮಾಡಲ್ಲ. ಹಾಗೆಂತೇಳಿ ಒಳ್ಳೆಯದು ಮಾಡಲ್ಲ, ಅವ್ರ ಸುಖ ಅವ್ರು ನೋಡ್ಕೊಳ್ತಾರೆ. ಸೊ ಕೆಟ್ಟದ್ದು ಜಾಸ್ತಿ ನಡೆಯಲ್ಲ. ಸೊ ಹಾಗೆ ಇನ್ನೊಂದು ಸೂತ್ರ, ಶುಭ ಗ್ರಹಗಳಿಗೆ ಕೇಂದ್ರಾಧಿಪತ್ಯ ಬಂದರೆ ಒಳ್ಳೆ ಕೆಲಸ ಮಾಡೋದಿಲ್ಲ. ಅದನ್ನೇ ನಾವು ಕೇಂದ್ರಾಧಿಪತ್ಯ ದೋಷ ಅಂತ ಕೂಡ ಕರೆದಿದ್ದೇವೆ. ಗುರು, ಬುಧ ಈ 2 ಗ್ರಹಗಳಿಗೂ ಕೂಡ ಕೇಂದ್ರಾಧಿಪತ್ಯ ಬಂದರೆ ಅವರ ಫಲ ಕ್ಷೀಣ ಆಗ್ತದೆ, ಒಳ್ಳೇದು ಮಾಡೋದಿಲ್ಲ.
ಸೊ ತ್ರಿಕೋಣಾಧಿಪತಿಯಾಗಿರುವಾಗ ಮಾತ್ರ ಶುಭ ಫಲ ಕೊಡ್ತಾರೆ. ಕೇಂದ್ರಾಧಿಪತಿಗಳಿಗೆ ಏನಾದರೂ ಬಂದರೆ ಅವರು ಒಳ್ಳೆಯದು ಮಾಡೋದಿಲ್ಲ. ಇದರ ಬಗ್ಗೆ ನಾವು ಹಿಂದೆ ಜಾತಕದಲ್ಲಿ ಕೂಡ ಚರ್ಚೆ ಮಾಡಿದ್ದೆ. ಆಮೇಲೆ ಅಷ್ಟಮಾಧಿಪತಿ ದಶೆ, ಇದನ್ನು ನೆನಪಿಟ್ಟುಕೊಳ್ಳಿ. ಅಷ್ಟಮಾಧಿಪತಿ ದಶೆ ಬಂದರೆ ಬಹಳಷ್ಟು ವಿಘ್ನಗಳು ಅಲ್ಲೇ ಆಗೋದು. 8ನೇ ಭಾವಾಧಿಪತಿ ಯಾವ ಸ್ಥಾನದಲ್ಲಿ ಕುಳಿತಿದ್ದಾನೋ ಆ ಕ್ಷೇತ್ರ ಕೂಡ ಹಾನಿಯಾಗ್ತದೆ. ಆ 8ನೇ ಮನೆ ಅಧಿಪತಿ ದಶೆ ಬಂದ್ರೂ ತೊಂದರೆನೇ. ಆ 8ನೇ ಮನೆ ಅಧಿಪತಿ ಯಾವುದೋ ಒಂದು ಭಾವಸ್ಥಾನದಲ್ಲಿ ಇರ್ತಾನಲ್ವಾ, ಆ ಭಾವಸ್ಥಾನಕ್ಕೂ ಕೂಡ ತೊಂದರೆನೇ. ಈಗ 8ನೇ ಮನೆ ಅಧಿಪತಿ 7ನೇ ಮನೆಗೆ ಇದ್ದಂತ ಅಂದ್ಕೊಳ್ಳಿ, ವಿವಾಹಕ್ಕೆ ಕೂಡ ತೊಂದರೆ. ಹೀಗೆ 8ನೇ ಭಾವಾಧಿಪತಿ ಒಳ್ಳೆಯದಲ್ಲ ದಶೆ. ವಿಯೋಗ, ನಷ್ಟ, ಅದಕ್ಕೆ ನಷ್ಟ ಆಗಬೇಕಾದ್ರೆ ತಾತ್ಕಾಲಿಕವಾದಂಥ ಸುಖ ಮುಂದೆ ಇರ್ತದೆ, ಅದಾದ ಮೇಲೆ ಅದು ಬರೋದು. ಆತ 8ನೇ ಅಥವಾ ಶುಭ ಭಾವದಲ್ಲಿ ಇದ್ದರೆ ಈ ಗ್ರಹಕ್ಕೇನೋ ಒಳ್ಳೆಯದೇ, ಆ ಭಾವ ಹಾಳಾಗ್ಬಿಡ್ತದೆ, ಅಧ್ಯಾತ್ಮ ಜ್ಞಾನಕ್ಕೆ ಉಂಟಾಗ್ತದೆ. ಒಂದು ವೇಳೆ 8ನೇ ಮನೆ ಅಧಿಪತಿ ಶುಭ ಸ್ಥಾನದಲ್ಲಿ ಇದ್ದರೆ ಒಳ್ಳೆ ಜ್ಞಾನ ಸಂಪಾದನೆ ಆಗ್ಬೋದು, ಆಧ್ಯಾತ್ಮಿಕ ಜ್ಞಾನ ಇದೆಲ್ಲ ಬರ್ತದೆ. ಯಾಕೆಂದರೆ ಜೀವನದಲ್ಲಿ ಬಂದಂಥ ಕಷ್ಟಗಳಿಂದ ಹೊರಗೆ ಬರಲಿಕ್ಕೋಸ್ಕರ ಅವನ ಬಗ್ಗೆ ಅವನ ಆತ್ಮ ಪರಿಶೀಲನೆ ಮಾಡಿಕೊಡ್ತಾನೆ, ಆಧ್ಯಾತ್ಮಿಕಕ್ಕೆ ಹತ್ತಿರ ಆಗ್ತಾನೆ. ಅದಕ್ಕೆ ನೋಡಿ ಭಾಳಷ್ಟು ಜನ ಕಳ್ಕೊಂಡಿರ್ತಾರೆ ಜೀವನದಲ್ಲಿ, ಎಲ್ಲ ಸಂಪತ್ತು ಕಳ್ಕೊಂಡವರು ಋಷಿಗಳು, ಅವರು ಅವಧೂತಗಳು, ಈ ಥರ ಆದವರು ಭಾಳ ಜನ ಇದ್ದಾರೆ. ಪರಿವರ್ತನೆ ಭಾಳ ಆಗ್ತದೆ. ಮತ್ತು ಸೊ ದಶಾಗ್ರಹದ ಮೂಲ ಯತ್ರ ಸ್ಥಿತೋ ದಶಾನಾಥಃ ತತ್ಫಲಂ ದದಾತಿ ಸಹ ಅಂತ ಹೇಳ್ತಾರೆ. ದಶಾಧಿಪತಿ, ನೀವು ಯಾವ ದಶೆ ನಡೀತಾ ಇದೆಯೋ ಆ ಅಧಿಪತಿ ಯಾವ ಭಾವದಲ್ಲಿ ಕುಳಿತಿರ್ತಾನೋ ಆ ಭಾವದ ವಿಷಯದಲ್ಲೇ ಫಲ ನೀಡ್ತಾನೆ. ಈಗ ಶನಿ ಮಹಾದಶೆ ನಡೀತಾ ಇದೆ. ಆ ಶನಿ 7ನೇ ಮನೆ ಕೂತಿದ್ದಾನೆ. 7 ಅಂದರೆ ಏನು? ವಿವಾಹ ಅಲ್ವಾ. ಸೊ ವಿವಾಹಕ್ಕೆ ಸಂಬಂಧಪಟ್ಟದೇ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ನಡೀತಾ ಇರೋ ದಶಾಧಿಪತಿ ಮಹಾದಶಾಧಿಪತಿ ಆಗ್ಬೋದು, ಅಂತರ್ದಶೆ ಆಗ್ಬೋದು. 10ನೇ ಮನೆಯಲ್ಲಿದ್ದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲೇ ಘಟನೆಗಳು ನಡೀತಾ ಇರುತ್ತೆ. ಹಾಗಾಗಿ ಯಾವ ಗ್ರಹ ದಶೆ ನಡೀತಾ ಇದೆ, ಅದು ಯಾವ ಭಾವದಲ್ಲಿದೆಯೋ ಆ ಭಾವಕ್ಕೆ ಸಂಬಂಧಪಟ್ಟದೆಲ್ಲ ನಡೀತಾ ಇರುತ್ತೆ. ಆಮೇಲೆ ಅಂತರ್ದಶ ಮಹಾದಶದ ಸಂಬಂಧ ನೋಡಬೇಕು, ಇದು ತುಂಬ ಮುಖ್ಯ. ಅಂತರ್ದಶ ಸದಾ ಮಹಾದಶಾಧಿಪತಿ ಫಲದ ಒಳಗೇ ಕೆಲಸ ಮಾಡ್ತದೆ. ಅಂತರ್ದಶೆ ಅಂತಂಬೋದು ಮಹಾದಶೆಯ ಫಲವನ್ನು ಬದಲಾಯಿಸ್ತದೆ. ಅಂತರ್ದಶ ಗ್ರಹ ಮಹಾದಶಾಧಿಪತಿಗೆ ಮಿತ್ರನಾಗಿದ್ದರೆ ತುಂಬ ಅನುಕೂಲವಾದ ಫಲ, ಶತ್ರು ಆಗಿದ್ದರೆ ಪ್ರತಿಕೂಲವಾದ ಫಲ. ಅದಕ್ಕೆ ನಾವು ಮಿತ್ರ ಶತ್ರುತ್ವಗಳನ್ನ ಇಲ್ಲಿ ನೋಡ್ತೇವೆ. ಮಹಾದಶೆ ಏನು ನಡೀತಾ ಇದೆ, ಅಂತರ್ದಶೆ ಏನು ನಡೀತಾ ಇದೆ, ಅವರಿಬ್ಬರು ಮಿತ್ರರ ಶತ್ರುಗಳ. ಮಿತ್ರರಾದಂತಂದ್ಕೊಳ್ಳಿ ಒಳ್ಳೆ ಅನುಕೂಲವಾದ ಫಲ ಸಿಗತ್ತೆ. ಶತ್ರುಗಳಾದಂದ್ಕೊಳ್ಳಿ ಆ ಮಹಾದಶಾ ಫಲ ಏನು ನೋಡ್ತದೋ ಅದಕ್ಕೆ ವಿಪರೀತವಾಗಿ ಈ ಕಡೆ ನಡೀತದೆ. ಅದನ್ನು ಪ್ರಾಕ್ಟಿಕಲ್ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೆ. ಮತ್ತೊಂದು ಸೂತ್ರ, ಅಂತರ್ದಶೆ ಸ್ಥಾನಮಾನ ಪ್ರಕಾರ ನಾವು ನೋಡಿದ್ರೆ ಅಂತರ್ದಶೆ ಗ್ರಹ ಮಹಾದಶಾಧಿಪತಿಯಿಂದ ಅಂತರ್ದಶಾಧಿಪತಿಯನ್ನು ಕೌಂಟ್ ಮಾಡಿದರೆ 2, 4, 5, 9, 11 ಸ್ಥಾನಗಳಲ್ಲಿ ಇದ್ದರೆ ಮಹಾದಶಾಧಿಪತಿಯಿಂದ ಅಂತರ್ದಶಾಧಿಪತಿ 2, 4, 5, 9, 10, 11ನೇ ಸ್ಥಾನದಲ್ಲಿದ್ದರೆ ಶುಭ ಫಲವನ್ನು ಕೊಡ್ತದೆ. ಹಾಗಲ್ಲದೆ 3, 6, 8, 12 ಮಹಾದಶಾಧಿಪತಿಯಿಂದ ಅಂತರ್ದಶಾಧಿಪತಿ 6ನೇ ಮನೆಗಿದ್ರು, 8ನೇ ಮನೆಗಿದ್ರು, 12ನೇ ಮನೆಗಿದ್ರು ಅಥವಾ 3ನೇ ಮನೆಗಿದ್ರು ಅಶುಭ ಫಲವನ್ನು ಕೊಡ್ತದೆ, ಒಳ್ಳೆಯ ಫಲವನ್ನು ನೀಡುವುದಿಲ್ಲ. ಆಮೇಲೆ 12ನೇ ಸೂತ್ರ, ಉಚ್ಚ, ಸ್ವಕ್ಷೇತ್ರ, ಮೂಲ ತ್ರಿಕೋಣ ಸ್ಥಾನ, ಈ ಥರ ಇದ್ದಂಥ ಗ್ರಹಗಳ ದಶೆ ತುಂಬ ಅನುಕೂಲವಾಗಿ ಕೊಡುತ್ತೆ, ಅತ್ಯಂತ ಶುಭದಾಯಕ ಅಂತ ಹೇಳ್ತಾರೆ. ಆಮೇಲೆ ದಶಾಧಿಪತಿ ಗೋಚಾರಾನುಸಾರವಾಗಿ ಫಲ ಹೆಂಗೆ ಕೊಡ್ತದೆ, ಯಾವ ದಶಾಧಿಪತಿ ನಡೀತಾ ಇದೆಯೋ ಮಹಾದಶೆ ಆಗಲಿ ಅಂತರ್ದಶೆ ಆಗಲಿ, ಗೋಚಾರದಲ್ಲಿ ಜನ್ಮರಾಶಿಯಿಂದ ನೋಡಿದಾಗ ಗೋಚಾರದಲ್ಲಿ ಉಚ್ಚ ಸ್ಥಾನದಲ್ಲಿದ್ದರು, ಸ್ವಕ್ಷೇತ್ರದಲ್ಲಿದ್ದರು, 3, 6, 10, 11 ಅಂದರೆ ಉಪಚಯ ಸ್ಥಾನ ಅಂದರೆ ಶೀಘ್ರವಾಗಿ ಫಲ ಕೊಡುವ ಸ್ಥಾನಗಳನ್ನು ಉಪಚಯ ಸ್ಥಾನ ಅಂತ ಕರಿತೇವೆ. 3, 6, 10, 11 ಈ ಸ್ಥಾನಗಳಲ್ಲಿ ಇದ್ದರೆ ತುಂಬ ಫಲಪ್ರದವಾಗಿರ್ತದೆ. ಅದೇ 8ನೇ ಮನೆಗಾಗಲಿ 12ನೇ ಸ್ಥಾನದಲ್ಲಿದ್ದರೆ ವಿಘ್ನಗಳಾಗ್ತವೆ. ಯಾವ ದಶೆ ನಡೀತಾ ಇದೆಯೋ ಗೋಚಾರದಲ್ಲಿ ಆ ಗ್ರಹ, ಇದು ಗೋಚಾರ ಪಾಠವೇ ಬರ್ತದೆ. ಆ ಪಾಠದಲ್ಲಿ ಈ ಸೂತ್ರ ಮತ್ತೊಮ್ಮೆ ಹೇಳ್ತೇನೆ, ಯಾಕೆಂದರೆ ಗೋಚಾರ ಇನ್ನೂ ನಾವು ಹೇಳಲಿಲ್ಲ, ಆದ ಕಾರಣ ಅಲ್ಲಿ ಬರ್ತದೆ. ಈ ಸೂತ್ರ ಸದ್ಯಕ್ಕೆ ಫೋಲ್ಡಲ್ಲಿಡಿ, ಮುಂದೆ ನಾವು ನೋಡೋಣ. ಆಮೇಲೆ ದಶಾಗ್ರಹದ ಬಲ ಮತ್ತು ಬಲಹೀನತೆ,
ಬಲಿಷ್ಠವಾದಂಥ ಗ್ರಹ, ಷಡ್ಬಲದಲ್ಲಾಗಲಿ ದೃಷ್ಟಿಯಾಗಲಿ ಒಳ್ಳೆ ಶುಭ ದೃಷ್ಟಿ ಇರೋದು, ಉಚ್ಚ ಸ್ಥಾನದಲ್ಲಿರೋದು, ಈ ಥರ ಬಲಿಷ್ಠವಾದಂಥ ಗ್ರಹ ಏನಿದೆ ಆ ದಶದಲ್ಲಿ ಅವನು ಏನು ಸೂಚನೆ ಮಾಡ್ತಾನೋ ಕಾರಕನಾಗ್ಬೋದು, ಅಧಿಪತಿ ಆಗ್ಬೋದು, ಸ್ಪಷ್ಟವಾದ ಫಲ ಬರ್ತದೆ, ಎಷ್ಟು ಬೇಕೋ ಅಷ್ಟು ಸಿಗ್ತದೆ. ಗ್ರಹ ಬಲಹೀನ ಆಗಿತ್ತು ಅಂದ್ಕೊಳ್ಳಿ, ದುರ್ಬಲವಾದಂಥ ಗ್ರಹ ಅಲ್ಪವಾದ ಫಲ ಕೊಡ್ತದೆ ಅಥವಾ ಫಲ ಕೊಡೋದ್ರಲ್ಲಿ ವಿಳಂಬ ಮಾಡ್ತದೆ. ನಡೀತಾ ಇರುವಂಥ ದಶೆ ಜಾತಕದಲ್ಲಿ ಬಲವಾಗಿರಬೇಕು. ಬಲವಾಗಿದ್ದರೆ ಒಳ್ಳೆ ಫಲವನ್ನು ಸೂಚನೆ ಮಾಡ್ತಾನೆ, ಬಲಹೀನವಾಗಿದ್ದರೆ ವಿಳಂಬ ಆಗ್ತದೆ ಅಥವಾ ಅತ್ಯಲ್ಪವಾದಂಥ ಫಲ ಸಿಗತ್ತೆ ಅಂತ ಹೇಳ್ತಾರೆ. ಆಮೇಲೆ 15ನೇ ಸೂತ್ರ ದಶಾ ಗೋಚಾರ ಸಂಯೋಜನದ ತತ್ವ. ದಶೆ ಅನುಕೂಲ ಆದರೆ ಪ್ರಯತ್ನ ಪ್ರಾರಂಭ ಆಗ್ತದೆ, ಗೋಚಾರ ಅನುಕೂಲ ಆದರೆ ಪ್ರಯತ್ನದ ಫಲಪ್ರಾಪ್ತಿ ಆಗುತ್ತೆ. ಎರಡೂ ಕೂಡ ಒಟ್ಟಿಗೆ ಬಂದ್ರೇ ಘಟನೆ ನಿಶ್ಚಿತವಾಗಿ ನಡೀತದೆ. ಯಾವುದು ಒಂದು ಇಲ್ಲದಿದ್ದರೂ ಕೂಡ ಇದು ಮುಂದೆ ನಡೆಯಲ್ಲ. ಸೊ ಪ್ರಾಯೋಗಿಕವಾಗಿ ನಾವು ನೋಡಿದ್ರೆ ಒಂದು ಎಕ್ಸಾಂಪಲ್ ಪ್ರಕಾರ ನೋಡೋಣ. ಎಕ್ಸಾಂಪಲ್ಗೆ ಶನಿ ದಶೆ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ. ಶನಿ ಮಹಾದಶೆ, ರಾಹು ಅಂತರ್ದಶೆ, ಬುಧ ಪ್ರತ್ಯಂತರದಶೆ ನಡೀತಾ ಇದೆ. ಈಗ ಒಂದೊಂದು ಸ್ಟೆಪ್ಪಾಗಿ ನಾವು ನೋಡಿದ್ರೆ, ಫಸ್ಟ್ ಸ್ಟೆಪ್ ನೋಡಿ, ಹೇಗೆ ನೋಡಬೇಕು? ಶನಿ ಮಹಾದಶೆ ನಡೀತಾ ಇದೆಯಲ್ಲ, ಆವಾಗ ನಾವು ಹೇಗೆ ನೋಡ್ತೀವಿ ಅಂದರೆ ಶನಿ ಯಾವ ಭಾವದಲ್ಲಿದ್ದಾನೆ, ಯಾವ ಭಾವಾಧಿಪತಿಯಾಗಿದ್ದಾನೆ ಅಂತ ಫಸ್ಟ್ ನೋಡಿ. ಶನಿ ಯಾವ ಭಾವಾಧಿಪತಿಯಾಗಿರ್ತಾನೋ ಆ ದಶೆಗೆ ಸಂಬಂಧಪಟ್ಟ ಫಲ ಬರ್ತದೆ. ಆಮೇಲೆ ಯಾವ ಸ್ಥಾನದಲ್ಲಿದ್ದಾನೆ. ಈಗ ನೋಡಿ, ಈ ಜಾತಕದಲ್ಲಿ ಶನಿ ಯಾವ ಭಾವಾಧಿಪತಿಯಾಗಿದ್ದಾನೆ? ಸಪ್ತಮ, ಅಷ್ಟಮ ಭಾವಾಧಿಪತಿ. ಸಪ್ತಮ ಅಂತಂದ್ರೆ ಏನು? ಸಂಬಂಧಗಳು. ಅಷ್ಟಮ ಅಂದರೆ ಏನು? ವಿಯೋಗ. ಸಂಬಂಧಗಳಾದ ಮೇಲೆ ವಿಯೋಗ ಮತ್ತೆ. ಸೊ ಮೊದಲು ಸಂಬಂಧಗಳಿರಬೇಕು. ಸೊ ಸಂಬಂಧಗಳು ಹುಟ್ಟುತ್ತದೆ. ಆ ಶನಿ ಯಾವ ಭಾವಸ್ಥಾನದಲ್ಲಿದ್ದಾನೆ? ದ್ವಿತೀಯ ಭಾವಸ್ಥಾನದಲ್ಲಿದ್ದಾನೆ. ಸೊ ದ್ವಿತೀಯಕ್ಕೆ ಸಂಬಂಧಪಟ್ಟದ್ದೇನು? ಕುಟುಂಬ, ಹಣ, ಇದೆಲ್ಲ ಕೂಡ ಬರುವಂಥ ದಶೆ. ನೆಕ್ಸ್ಟು ಶನಿಗೆ ಯಾವ ಗ್ರಹಗಳ ದೃಷ್ಟಿ ಇದೆ? ಸಂಬಂಧ. ಸೊ ಕೇತು ಗ್ರಹದ ದೃಷ್ಟಿ ಇದೆ. ಮತ್ತು ಶನಿ ಏನಾದರೂ ಯೋಗಕಾರಕನ ಅಥವಾ ಪಾಪಗ್ರಹವ? ಯೋಗಕಾರಕ ಅಲ್ಲ, ಪಾಪಗ್ರಹ ಆಗಿದೆ ಶನಿ. ಮತ್ತು ಶನಿ ಯಾವ ಗ್ರಹಗಳ ಜೊತೆ ಇದ್ದಾನೆ? ಗುರು, ಕುಜ, ಚಂದ್ರ, ಶನಿ, ರಾಹು, ಇಷ್ಟು ಗ್ರಹಗಳ. ಗುರು ಜೊತೆ ಇರೋದು ಒಳ್ಳೆಯದೇ. ಚಂದ್ರ ಶುಭಗ್ರಹಣ ಪಾಪಗ್ರಹಣ ನೋಡಿದ್ರೆ ಸೂರ್ಯದಿಂದ ಹತ್ತಿರನೇ ಇದ್ದಾನೆ, ಪಾಪಗ್ರಹವೇ ಆಗ್ತದೆ. ಸೊ ಹೀಗೆ ಶುಭಗ್ರಹ ಜೊತೆ ಇದ್ದಾನ, ಪಾಪಗ್ರಹ ಜೊತೆ, ಇದೆಲ್ಲ ಕೂಡ ನಿಮಗೆ ನಾನು ಆ್ಯಪ್ ತೋರಿಸಿದ್ನಲ್ಲ, ಅದರಲ್ಲಿ ಪ್ಲಸ್ಸು ಮೈನಸ್ ರೂಪದಲ್ಲಿ ಬಂದುಬಿಡ್ತದೆ. ನೀವು ಇದನ್ನು ಆ ರೂಪದಲ್ಲಿ ಹಾಕ್ಕೊಳ್ಳೋದೇ ಉತ್ತಮ. ಶನಿಗ್ರಹದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಇದಕ್ಕಿಂತಲೂ ನೀವು ವಿಷಯದ ಬಗ್ಗೆ ಬರಬೇಕು. ವಿಷಯದ ಬಗ್ಗೆ ಬಂದಾಗ ಆ ಸ್ಥಾನಾಧಿಪತಿ, ಆ ಕಾರಕ, ಆ ಆಧಿಪತ್ಯ ಏನಂತ ಗೊತ್ತಾಗ್ತದೆ. ಈಗ ಶನಿ ದಶೆ ಅಂತಂದರೆ ಜಾತಕದಲ್ಲಿ ಸಪ್ತಮ ಅಲ್ವಾ, ಸಪ್ತಮಾಧಿಪತಿ, ಸಪ್ತಮ ಕಾರಕ, ಸಪ್ತಮ ಸ್ಥಾನ, ಈ ಮೂರು ಹಾಕಿಕೊಂಡ್ರೆ ಏನು ಫಲ ಬರುತ್ತೆ, ಪ್ಲಸ್ಸ ಮೈನಸ್ ಅಂತ ಗೊತ್ತಾಗ್ತದೆ. ಇದು ಕೂಡ ಅದೇ ಹೇಳ್ತದೆ. ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ವಿಷಯಗಳೇ ಬಂದಿದೆ. ಮೊದಲು ಶನಿ ಏನು ಸೂಚನೆ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಆ ವಿಷಯಗಳೆಲ್ಲ ಕೂಡ ಆ ಸಮಯದಲ್ಲಿ ಅನುಭವಕ್ಕೆ ಬರ್ತದೆ. ಸಪ್ತಮಾಧಿಪತಿ ವಿಷಯಕ್ಕೆ ಮೊದಲು ನೋಡೋಣ, ಅಷ್ಟಮ ಮತ್ತೆ ನೋಡೋಣ. ಸಪ್ತಮಾಧಿಪತಿಯಾದಂಥ ಶನಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಶತ್ರುಕ್ಷೇತ್ರದಲ್ಲಿದ್ದಾನೆ. ಸೊ ಸಹಜವಾಗಿ ಶನಿ ಸೂರ್ಯ ಶತ್ರುಗಳು. ಆದರೆ ತಾತ್ಕಾಲಿಕ ಜಾತಕ ಚಕ್ರ ಪ್ರಕಾರ ನೋಡಿದ್ರೆ ಶನಿಯಿಂದ 10ನೇ ಮನೆಯಾಗಿದ್ದಾನೆ, ತಾತ್ಕಾಲಿಕವಾಗಿ ಮಿತ್ರ ಆಗ್ತಾನೆ. ಹಾಗಾಗಿ ನ್ಯೂಟ್ರಲ್ ಹೌಸಲ್ಲಿದ್ದಾನೆ ಶನಿ. ಸೊ ಶುಭಗ್ರಹವೂ ಇದೆ, ಪಾಪಗ್ರಹಗಳ ಸಂಬಂಧವೂ ಇದೆ. ಹಾಗಾಗಿ ಮಿಶ್ರಮ ಫಲ ಬರ್ತದೆ. ವಿವಾಹ ಯೋಗದಲ್ಲಿ ಸುಖ ಎಷ್ಟಿರುತ್ತೋ ಕಷ್ಟ ಕೂಡ ಅಷ್ಟೇ ಇರುತ್ತೆ. ಸೊ ಈ ಶನಿ ಮಹಾದಶೆಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳೆಲ್ಲ ನಡೀತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಅದು ಮಿಶ್ರಮವಾಗಿರೋದ್ರಿಂದ ಸಂಬಂಧಗಳು ಬರುತ್ತೆ, ಹೋಗುತ್ತೆ. 5 ಸಂಬಂಧಗಳು ಬಂದರೆ 2 ಸಂಬಂಧಗಳು ಮ್ಯಾಚ್ ಆಗ್ತದೆ, 2 ಸಂಬಂಧಗಳು ಪ್ರೊಸೀಡ್ ಆದರೆ 1 ಸಂಬಂಧ ಕನೆಕ್ಟ್ ಆಗ್ತದೆ. ಸೊ 50-50 ಈ ರೀತಿ ನಡೀತಾ ಇರುತ್ತೆ. ಸೊ ಹೀಗೆ ನಾವು ಪರಿಶೀಲನೆ ಮಾಡಬೇಕು. ನೆಕ್ಸ್ಟ್ ಅಂತರ್ದಶವನ್ನು ಪರಿಶೀಲನೆ ಮಾಡೋದು. ಇದನ್ನು ಕೂಡ ಸೇಮ್ ಇದೇ ರೀತಿಯಾಗಿ ಪರಿಶೀಲನೆ ಮಾಡ್ತೇವೆ. ಅಂತರ್ದಶೆ ಯಾವುದು ನಡೀತಾ ಇದೆ? ರಾಹು ಅಂತರ್ದಶೆ ನಡೀತಾ ಇದೆ. ಸೊ ಶನಿಗ್ರಹನ ಕ್ಷೇತ್ರದಲ್ಲಿ ರಾಹುಗ್ರಹನ ಅಂತರ್ದಶೆ ಹೇಗೆ ಕೆಲಸ ಮಾಡ್ತದೆ? ಶನಿಯ ಕರ್ಮಗಳಲ್ಲಿ ರಾಹುವಿನ ಸ್ವಭಾವ ಸೇರ್ತದೆ. ರಾಹು ಅಂದರೆ ಏನು? ಅಸ್ಪಷ್ಟತೆ, ಒಂಥರ ಮೋಹ, ಅತಿರೇಕ, ಅಜ್ಞಾನಾಭಿಲಾಷೆ, ಇದೆಲ್ಲ ಕೂಡ ರಾಹು. ಸೊ ಶನಿ ಏನು ಫಲ ಕೊಡ್ತಾನೋ ರಾಹು ಕಾರಕತ್ವಗಳು ಸೇರ್ತದೆ. ಹಾಗಾಗಿ ರಾಹು ಯಾವ ಸ್ಥಾನದಲ್ಲಿದ್ದಾನೆ ನೋಡಬೇಕು. ಶನಿಯೊಂದಿಗೆ ಅಥವಾ ಶನಿಗೆ ದೃಷ್ಟಿಯಾಗಿದೆಯಾ, ಶನಿಗೂ ರಾಹುಗಿನ ಸಂಬಂಧ ಇದೆಯಾ ನೋಡಿದ್ರೆ ಜೊತೆಗೇ ಇದ್ದಾರೆ ಇಬ್ಬರು.
ನೆಕ್ಸ್ಟ್, ರಾಹು ಯಾವ ಗ್ರಹದ ಕ್ಷೇತ್ರದಲ್ಲಿದ್ದಾನೆ? ಸೂರ್ಯನ ಮನೆಗಿದ್ದಾನೆ ರಾಹು. ರಾಹು ಯೋಗ ಅಥವಾ ಪಾಪದ ಸಂಬಂಧ ಮಾಡ್ತಾ ಇದೆಯಾ ಇಲ್ವಾ? ರಾಹುವಿನ ನೋಡಿ, ರಾಹು ಶುಭ ಗ್ರಹಗಳ ಜೊತೆ ಇದೆಯಾ, ಪಾಪಗ್ರಹಗಳ ಜೊತೆ ಇದೆಯಾ, ಆಮೇಲೆ ಶುಭ ದೃಷ್ಟಿ ಇದೆಯಾ, ಪಾಪ ದೃಷ್ಟಿ ಇದೆಯಾ? ಸೊ ಆ ಗ್ರಹದ ಬಗ್ಗೆ ನೋಡ್ತೇವೆ. ಅದು ಉಚ್ಚ ಸ್ಥಾನದಲ್ಲಿದೆಯಾ, ಸ್ವಕ್ಷೇತ್ರದಲ್ಲಿದೆಯಾ? ಸೊ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಶುಭ ಗ್ರಹ ಆದಂಥ ಗುರುವಿನ ಜೊತೆಗಿದ್ದಾನೆ, ಪಾಪಗ್ರಹಗಳಾದಂಥ ಕುಜ ಚಂದ್ರನ ಜೊತೆಗಿದ್ದಾನೆ, ಮಹಾದಶಾಧಿಪತಿಯಾದಂಥ ಶನಿಯ ಜೊತೆನೇ ಇದ್ದಾನೆ, ಕೇತು ದೃಷ್ಟಿ ಇದೆ, ಬೇರೆ ಯಾವುದು ಶುಭ ಸಂಬಂಧ ಇಲ್ಲ. ಸೊ ಹೀಗೆ ರಾಹು ಸಂಬಂಧ ನಾವು ನೋಡ್ಬೋದು. ಸೊ ಈ ಅಂತರ್ದಶೆ ಗ್ರಹ ಏನು ಹೇಳ್ತದೆ ಅಂತಂದರೆ, ಜೀವನದ ಉಪಾಧ್ಯಾಯ, ಮಹಾದಶ ನೀಡಿದಂಥ ವಿಷಯವನ್ನು ತೀವ್ರಗೊಳಿಸುವುದು ಅಥವಾ ತಿರುಗಿಸೋದು ಈ ರಾಹುವಿನ ಅಂತರ್ದಶೆಯ ಕರ್ತವ್ಯ. ಕೊನೆಗೆ ನೋಡೋಣ ಅದು ಹೇಗಾಗುತ್ತೆ. ಮೂರನೇದೇನು, ಪ್ರತ್ಯಂತರ ದಶೆ ನೋಡೋದು. ಪ್ರತ್ಯಂತರ ದಶೆ ಯಾವುದು? ಬುಧ ಪ್ರತ್ಯಂತರ ದಶೆ ನಡೀತಾ ಇದ್ದಾನೆ. ಬುಧ ಯಾವ ಸ್ಥಿತಿಯಲ್ಲಿದ್ದಾನೆ? ಬುಧ ಶನಿ ರಾಹುಗಳಿಗೆ ಯೋಗ ಅಥವಾ ದೃಷ್ಟಿ ಏನಾದರೂ ಇದೆಯಾ? ಆ ರಾಹುವಿಗೆ ಈ ಬುಧ ಪ್ರತ್ಯಂತರ ದಶೆ ನಡೀತಾ ಇದ್ದಲ್ವಾ, ಈ ಬುಧನಿಗೆ ಶನಿಗೆ ಸಂಬಂಧ ಅಥವಾ ರಾಹುವಿಗೆ ಏನೋ ಸಂಬಂಧ ಇದೆಯಾ ಅಂತ ನೋಡ್ತೇವೆ. ಶನಿಗೆ ಸಂಬಂಧ ಇದ್ದರೆ ಶನಿಗೆ ಸಂಬಂಧಪಟ್ಟ ವಿಷಯಗಳು ಬಲವಾಗಿ ನಡೀತದೆ. ರಾಹುವಿಗೆ ಸಂಬಂಧ ಇದ್ದರೆ ರಾಹು ಅಂತರ್ದಶೆಗೆ ಸಂಬಂಧಪಟ್ಟ ಬಲಗಳು ಜಾಸ್ತಿ ಆಗ್ತದೆ. ರಾಹು 2ನೇ ಮನೆಗಿದ್ದ, ರಾಹುಗೇನು ಆಧಿಪತ್ಯ ಇಲ್ಲ, ರಾಹು ಕಾರಕತ್ವಗಳು ನಡೀತದೆ. ರಾಹು ಯಾವ ಮನೆಗಿರ್ತಾನೋ ಆ ಮನೆಗೆ ಸಂಬಂಧಪಟ್ಟ ಕಾರಕತ್ವಗಳು ನಡೀತದೆ. ಯಾವುದು ಬಲವೋ ನೋಡಿಕೊಡ್ತೇವೆ. ಈಗ ಬುಧನಿಗೆ ರಾಹು ಸಂಬಂಧ ಇದೆಯಾ, ಶನಿ ಸಂಬಂಧ ಇದೆಯಾ? ಎರಡೂ ಕೂಡ ಸಂಬಂಧ ಇಲ್ಲ. ಸೊ ಶನಿ ನೋಡಿದರೆ ಶನಿ ದೃಷ್ಟಿ ಇದೆ, ದಶಮ ದೃಷ್ಟಿ ಬುಧನ ಮೇಲೆ ಇದೆ. ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ನಡೀತದೆ. ಅದೇ ರಾಹುವಿಗೇನೋ ಸಂಬಂಧ ಬಂತಂದ್ಕೊಳ್ಳಿ, ರಾಹು ಕುಟುಂಬ, ಮೋಹ ಇವುಗಳ ಮೇಲೆ ಪ್ರಾಬಲ್ಯ ಜಾಸ್ತಿ ಇರ್ತದೆ, ಅದೇ ಫಲ ಜಾಸ್ತಿ ಕೊಡುತ್ತದೆ. ನೆಕ್ಸ್ಟ್, ಬುಧ ಯಾವ ನಕ್ಷತ್ರದಲ್ಲಿದ್ದಾನೆ ನೋಡ್ತೇವೆ. ಅದು ಯಾವ ನಕ್ಷತ್ರದ ಗ್ರಹ ಯಾವುದು, ಆ ನಕ್ಷತ್ರ ಯಾವ ಗ್ರಹ ಆಗ್ತೋ ಅದಕ್ಕೆ ಅನುಕೂಲ ಜಾಸ್ತಿ ಅಂತ ಹೇಳ್ತಾರೆ. ಬುಧ ಯಾವ ಕರ್ಮ ಸಂಯೋಗವನ್ನು ಸಕ್ರಿಯಗೊಳಿಸ್ತದೆ ಅಂದರೆ ಜಾತಕದಲ್ಲಿ ಬುಧ ಏನು ಆಧಿಪತ್ಯ ಇದೆಯೋ ಆ ವಿಷಯಗಳೇ ನಡೀತದೆ. ಈ ಜಾತಕದಲ್ಲಿ ಬುಧ ತೃತೀಯ ದ್ವಾದಶಾಧಿಪತಿ ಆಗಿದ್ದಾನೆ. ಪ್ಲಸ್ ಬುಧನ ಕಾರಕತ್ವಗಳೇನು? ವಿದ್ಯೆ, ತಿಳುವಳಿಕೆ, ಇದೆಲ್ಲ ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ. ಸೊ ಈಗ ನಾವು ನೋಡೋಣ, ದಶಾ ಗೋಚಾರ ಸಂಧಿ ವಿಚಾರ ಪರೀಕ್ಷೆ ಮಾಡಿದರೆ ಸೂತ್ರ ಈಗ ಈ 3 ಗ್ರಹಗಳಲ್ಲಿ ಯಾವ ಗ್ರಹ ಗೋಚಾರದಲ್ಲಿ ಬಲಿಷ್ಠವಾಗಿದೆ ಅಂತ ನೋಡ್ತೇವೆ. ಇದು ನಾನು ಗೋಚಾರ ಇನ್ನೂ ಹೇಳಿಲ್ಲ, ಆದ ಕಾರಣ ಇದು ಸದ್ಯಕ್ಕೆ ಪೆಂಡಿಂಗ್ ಇಡೋಣ. ಸೊ ಗೋಚಾರದಲ್ಲಿ ಶನಿ ರಾಹು ಬುಧ ಯಾವ ಭಾವದಲ್ಲಿ ಸಂಚಾರ ಮಾಡ್ತಾ ಇವೆ, ಅವುಗಳ ಜನ್ಮರಾಶಿಯಿಂದ 2, 4, 5, 9, 10, 11 ಸ್ಥಾನದಲ್ಲಿದ್ದಾರಾ ಅಥವಾ 6, 8, 12 ಮನೆ ಸ್ಥಾನದಲ್ಲಿದ್ದಾರೆ ನೋಡ್ತೇವೆ. ಶುಭ ಸ್ಥಾನದಲ್ಲಿದ್ದರೆ ಆ ಗ್ರಹ ಬಲ, ಪಾಪಸ್ಥಾನದಲ್ಲಿದ್ದರೆ ಗ್ರಹ ಬಲಹೀನ. ಸೊ ಇದನ್ನು ನಾವು ಹೇಳಿಲ್ಲ, ಆದ ಕಾರಣ ಗೋಚಾರದಲ್ಲಿ ನಾವು ಅದನ್ನು ಹೇಳೋಣ. ಆಮೇಲೆ ನಕ್ಷತ್ರದ ಕೂಡ ಪರಾಮರ್ಶೆ ಮಾಡ್ತೇವೆ. ಇದನ್ನು ಕೂಡ ಸದ್ಯಕ್ಕೆ ನಾವು ಹೇಳ್ತಾ ಇಲ್ಲ, ಇದು ಅಡ್ವಾನ್ಸ್ಡಲ್ಲಿ ಬರ್ತದೆ. ಸೊ ಶನಿ ಏನಾದರೂ ಬುಧನ ನಕ್ಷತ್ರದಲ್ಲಿದ್ದರೆ ಅಥವಾ ಇದ್ದರೆ ಬುಧ ಪ್ರತ್ಯಂತರ ದಶೆಯಲ್ಲಿ ಶನಿ ಬುಧ ಸಂಬಂಧ ತುಂಬ ತೀವ್ರವಾಗುತ್ತೆ. ಶನಿ ಏನಾದರೂ ಬುಧನ ನಕ್ಷತ್ರದಲ್ಲಿದ್ದರೆ, ರಾಹು ಏನಾದರೂ ಶನಿ ನಕ್ಷತ್ರದಲ್ಲಿದ್ದರೆ ಅಂತರ್ದಶೆ ಫಲ ತುಂಬ ಹೆಚ್ಚು ಕೊಡುತ್ತೆ. ಆ ಬಲದಿಂದ ವ್ಯಕ್ತವಾಗ್ತದೆ. ಅಂದರೆ ಹೇಳಬೇಕಾದ್ರೆ ಮಹಾದಶೆಗೂ ಪ್ರತ್ಯಂತರ ದಶೆಗೆ ಸಂಬಂಧ ಬಂದರೆ ಪ್ರತ್ಯಂತರ ದಶೆಯಲ್ಲಿ ಅನುಕೂಲ, ಮಹಾದಶೆಗೂ ಅಂತರ್ದಶೆಗೆ ಸಂಬಂಧ ಬಂದರೆ ಅಂತರ್ದಶೆಯಲ್ಲಿ ಜಾಸ್ತಿ ಅನುಕೂಲ ಇರುತ್ತೆ. ಆ ಗ್ರಹಗಳು ಯಾರಿಗೆ ಸಂಬಂಧ ಬಂದಿದೆ ಅಂತ ನೋಡ್ತೇವೆ. ಇದನ್ನು ಪ್ರಾಕ್ಟಿಕಲಿ ನಾವು ನೋಡಿದಾಗ ನೋಡೋಣ. ನೆಕ್ಸ್ಟ್, ಸಮಗ್ರವಾಗಿ ಒಂದು ನಿರ್ಣಯ ತಗೊಳ್ಬೇಕಾದ್ರೆ ಏನು ಮಾಡಬೇಕು? ಈಗ ಎಲ್ಲ ನೋಡಿದ್ವಿ, ಸಮಗ್ರವಾಗಿ ಈ ಮಹಾದಶೆ ಅಂತರ್ದಶೆ ಇದೆಲ್ಲ ಕೂಡ ನಾವು ಹೆಂಗೆ ಫಲ ನೋಡಬೇಕು. ಶನಿ ಏನು ಮಾಡ್ತಾನೆ? ಶನಿ ಹಿನ್ನೆಲೆ ಜೀವನದ ಮುಖ್ಯ ವಾತಾವರಣ. ರಾಹು ಬಂದು ಮಧ್ಯಬಲ, ಆ ವಾತಾವರಣದ ಬದಲಾವಣೆ ಅಥವಾ ಚಟುವಟಿಕೆಗಳನ್ನು ಸೂಚನೆ ಮಾಡ್ತಾರೆ. ಬುಧ ಕ್ರಿಯಾ ವ್ಯಕ್ತಿ, ಘಟನೆ ನಡೆಯುವಂಥ ಮಾಧ್ಯಮವನ್ನು ಸೂಚನೆ ಮಾಡ್ತದೆ. ಟೋಟಲ್ ಒಂದು ಫಲಾನುಭವವನ್ನು ನಾವು ನೋಡಬೇಕಾದ್ರೆ ಈಗ ನಡೀತಾ ಇರುವಂಥ ಶನಿ ಮಹಾದಶೆಯಲ್ಲಿ ರಾಹು ಅಂತರ್ದಶೆ, ಬುಧ ಪ್ರತ್ಯಂತರ ದಶೆ ನಡೀತಾ ಇದೆ. ಶನಿ ಕರ್ಮ ಸೂಚನೆ ಮಾಡುವಂಥ ಗ್ರಹ, ರಾಹು ಎಂಬುದು ಅನುಮಾನ ಅತಿರೇಕದ ಗ್ರಹ, ಬುಧ ವಿವೇಕದ ಗ್ರಹ. ಆದ್ದರಿಂದ ಈ ಕಾಲದಲ್ಲಿ, ಈ ದಶಾ ಕಾಲದಲ್ಲಿ ತಾಳ್ಮೆ, ಸಂಯಮನ ಮತ್ತು ಬುದ್ಧಿಯ ಬಳಕೆ ತುಂಬ ಅಗತ್ಯವಾಗ್ತದೆ. ತುರ್ತು ನಿರ್ಣಯಗಳು, ಸಡನ್ನಾಗಿ ತಗೊಳ್ಳುವಂಥ ನಿರ್ಣಯಗಳು ತಗೊಳ್ಳೋದು ಬೇಡ. ಯಾಕೆಂತಂದರೆ ರಾಹು ಅನಾಲೋಚಿತ ನಿರ್ಣಯವನ್ನು ತಗೊಳ್ತಾನೆ, ಪ್ರತಿಯೊಂದನ್ನು ತುಂಬ ಜಾಸ್ತಿ ಪ್ರೊವೋಕ್ ಮಾಡ್ತಾನೆ. ಆದರೆ ಪ್ರತ್ಯಂತರ ದಶೆ ಬುಧ ನಡೀತಾ ಇರೋದ್ರಿಂದ ಸ್ವಲ್ಪ ತಟ್ಕೊಳ್ತೇವೆ, ನಮಗೆ ಗೊತ್ತಾಗುತ್ತೆ ನಾವು ಮಾಡ್ತಾ ಇರೋದು ಸರಿ ತಪ್ಪು ಅಂತ ಗೊತ್ತಾಗ್ತದೆ. ಆ ಬುಧ ಕೂಡ ಬದಲಾಗಿ ನೆಕ್ಸ್ಟ್ ಕೇತು ದಶೆ ಬಂತಂದ್ಕೊಳ್ಳಿ, ಆವಾಗ ಮತ್ತಿಷ್ಟು ತೊಂದರೆ ಆಗ್ತದೆ.
ಡಿಸ್ಟರ್ಬ್ ಆಗ್ತೇವೆ. ಅದಕ್ಕೆ ಮಹಾದಶೆ ಏನು ನಡೀತಾ ಇದೆ, ಅದರೊಳಗೆ ಅಂತರ್ದಶೆ ಏನು ನಡೀತಾ ಇದೆ, ಅದರಲ್ಲಿ ಪ್ರತ್ಯಂತರ ದಶೆ ಏನು ನಡೀತಾ ಇದೆ. ಶುಭಗ್ರಹಗಳಿಗೆ ಸಂಬಂಧಪಟ್ಟ ದಶೆ ನಡೆದಾಗ ಅನುಕೂಲ, ಪಾಪಗ್ರಹಗಳಿಗೆ ಸಂಬಂಧಪಟ್ಟ ದಶೆ ನಡೆದಾಗ ಪ್ರತಿಕೂಲವಾಗ್ತದೆ. ಯಾವ ವಿಷಯದಲ್ಲಿ? ಆ ಮಹಾದಶೆ ಏನು ಸೂಚನೆ ಮಾಡ್ತದೋ ಆ ವಿಷಯಗಳಲ್ಲಿ ಅಂತ ತಿಳ್ಕೊಳ್ಬೇಕು. ಹೀಗೆ ನಾವು ನೋಡ್ತೇವೆ. ಸೊ ಇಲ್ಲಿಗೆ ನಾವು ಒಂದು ಉದಾಹರಣೆಯನ್ನು ನೋಡಿದ್ವಿ. ಮುಂದೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಈ ಸದ್ಯಕ್ಕೆ ಸಮಯ ಇಲ್ಲ, 8:30 ಆಗಿದೆ. ಮುಂದಿನ ಪಾಠದಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮತ್ತು ಒಂದು ಮಹಾದಶೆಯಲ್ಲಿ ಅಂತರ್ದಶೆಗಳು ಬೇರೆ ಬೇರೆ ಗ್ರಹಗಳು ಬಂದರೆ ಹೇಗಿರುತ್ತೆ. ಸಪೋಸ್ ಯಾವುದೋ ಒಂದು ಮಹಾದಶೆ ನಡೀತಾ ಇದೆ. ಆ ಮಹಾದಶೆಯಲ್ಲಿ ಲಗ್ನಾಧಿಪತಿ ದಶೆ ಬಂದರೆ ಹೇಗಿರುತ್ತೆ, ದ್ವಿತೀಯಾಧಿಪತಿ ದಶೆ ಬಂದರೆ ಹೇಗಿರುತ್ತೆ, ತೃತೀಯಾಧಿಪತಿ ದಶೆ ಬಂದರೆ ಹೇಗಿರುತ್ತೆ. ಹೀಗೆ ಭಾವಕಾರಕತ್ವಗಳು ಒಂದೊಂದಾಗಿ ನೋಡೋಣ. ಅದೇ ಮೇಲೆ ಗ್ರಹಕಾರಕತ್ವಗಳು, ಒಂದೊಂದು ಗ್ರಹಕ್ಕೂ ಒಂದೊಂದು ಕಾರಕತ್ವ ಇದೆಲ್ಲ, ಆ ಕಾರಕತ್ವಗಳಿಗೆ ನೋಡಿದಾಗ ಏನಾದರೂ ಬದಲಾವಣೆ ಇರಲಿದೆಯಾ. ಸದ್ಯಕ್ಕೆ ನಾವು ಈಗ ಹೇಳೋದು ಎರಡೇ ವಿಷಯ, ಒಂದು ವಿದ್ಯಾ, ಒಂದು ಉದ್ಯೋಗ ಮತ್ತು ಧನಸ್ಥಾನ. ಅದು ಕೂಡ ಹೇಳಿದ್ವಿ. ಈ ವಿದ್ಯಾ, ಉದ್ಯೋಗ, ಧನಸ್ಥಾನ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಹಾದಶೆಯಲ್ಲಿ ಈ ಬೇರೆ ಬೇರೆ ಅಂತರ್ದಶೆಗಳು ಬಂದಾಗ ಅದರ ಫಲ ಹೇಗಿರುತ್ತೆ, ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತಂಬುದನ್ನು, ಅದು ಒಂದು ದೊಡ್ಡ ವಿಸ್ತಾರವಾದಂಥ ವಿಷಯ. ಸದ್ಯಕ್ಕೆ ಸಮಯ ಇಲ್ಲ, ಅದರ ಕಾರಣ ಮುಂದಿನ ಪಾಠದಲ್ಲಿ ಅದರ ಬಗ್ಗೆ ನಾನು ಹೇಳಿಕೊಡ್ತೇನೆ. ಇವತ್ತೇನಾದರೂ ನಿಮ್ಮ ಈ ಪಾಠದಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು.